ನಮಸ್ಕಾರ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಸಾಧನಾ ಅಕಾಡೆಮಿ ಶಿಕಾರಿಪುರ ವತಿಯಿಂದ ನಾನು ಎನ್ ಕರಿಬಸಪ್ಪ. ಸಿರಿಗನ್ನಡ 10ನೇ ತರಗತಿ ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟಂಗೆ ನಾವು ಸಾಕಷ್ಟು ಪಠ್ಯ ಆಧಾರಿತವಾಗಿ ಸಾಕಷ್ಟು ತರಗತಿಗಳನ್ನು ನಾವು ಈಗ ನಮ್ಮ ಅಕಾಡೆಮಿಯಿಂದ ನಿಮಗೆ ತಿಳಿಸ್ತಾ ಇದ್ದೇವೆ. ನೀವೆಲ್ಲ ಇದನ್ನು ಆಸ್ವಾದಿಸ್ತಾ ಇದ್ದೀರಿ, ಉತ್ತಮವಾದಂಥ ಒಂದು ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದೀರಿ, ಉತ್ತಮವಾದಂಥ ಒಂದು ಕಾಮೆಂಟ್ ನಿಮ್ಮಿಂದ ಮೂಡಿ ಬರ್ತಾ ಇದೆ. ಖಂಡಿತವಾಗೂ ನಮ್ಮ ಈ ಒಂದು ಟೀಮ್ ಏನಿದೆ, ಸಾಧನಾ ಅಕಾಡೆಮಿ ಟೀಮ್, ಮಂಜುನಾಥ್ ಸರ್ ಅವರು ಇರ್ಬೋದು, ಇವರ ಒಂದು ನೇತೃತ್ವದಲ್ಲಿ ನಡೀತಾ ಇರುವಂಥ ಟೀಮಿಗೆ ಹೊಸ ಹುರುಪನ್ನು, ಹೊಸ ಒಂದು ಶಕ್ತಿಯನ್ನು ನೀವೆಲ್ಲ ಕೊಡ್ತಾ ಇದ್ದೀರಿ. ಹಾಗಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು ಇವತ್ತು ಒಂದು ಹೊಸ ಪರಿಚಯವನ್ನು ನಿಮಗೆ ಮಾಡಿಸ್ತಾ ಇದ್ದೇನೆ. ಏನು ಅಂದರೆ SSLC ಪರೀಕ್ಷೆ, ವಾರ್ಷಿಕ ಪರೀಕ್ಷೆ ಏನು ಬರ್ತಾ ಇದೆ, ಅದರಲ್ಲಿರುವಂಥ ಪ್ರಶ್ನೆ ಪತ್ರಿಕೆಯ ಒಂದು ಪರಿಚಯ. ಹೇಗಿರುತ್ತೆ ಈ ಪ್ರಶ್ನೆ ಪತ್ರಿಕೆ ಅಂದರೆ, ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಇಟ್ಕೊಂಡ್ಬಿಟ್ಟು ಈ ಇಡೀ ನಮ್ಮ 10ನೇ ತರಗತಿ ಏನು ಸಿರಿಗನ್ನಡ ಟೆಕ್ಸ್ಟ್ ಬುಕ್ ಪ್ರಥಮ ಭಾಷೆ ಕನ್ನಡ ಇದೆಯಲ್ಲ, ಈ ಪರೀಕ್ಷೆಗೆ ಈ ಟೆಕ್ಸ್ಟ್ ಬುಕ್ನಲ್ಲಿ ಯಾವ ಥರದ ಪ್ರಶ್ನೆಗಳನ್ನು ಕೇಳ್ತಾರೆ, ನಾನು ಯಾವುದಕ್ಕೆ ಹೆಚ್ಚಿನ ಒಂದು ಫೋಕಸ್ ಮಾಡಬೇಕಾಗತ್ತೆ, ಆದ್ಯತೆ ಕೊಡಬೇಕಾಗತ್ತೆ, ಹೇಗೆ ಈ ಟೆಕ್ಸ್ಟ್ ಬುಕ್ಕನ್ನು ನಾನು ನನ್ನ ಒಂದು ಫಲಿತಾಂಶ ಉತ್ತಮೀಕರಣಕ್ಕೆ ಹೇಗೆ ಬಳಸ್ಕೋಬೇಕು ಅನ್ನೋದನ್ನು ಒಂದಿಷ್ಟು ಯೋಚನೆ ಮಾಡೋದಕ್ಕಾಗಿ ಮತ್ತು ಈ ಒಂದು ಆ ಥರದ ಒಂದು ಭರವಸೆಯನ್ನು ನಿಮಗೆ ಮೂಡಿಸೋದಕ್ಕಾಗಿ ನಾನು ಈ ತರಗತಿಯನ್ನು ನಿಮಗೆ ಪರಿಚಯಿಸ್ತಾ ಇದ್ದೇನೆ. ಇದರಲ್ಲಿ SSLC ವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯ ವಿನ್ಯಾಸ ಅಂತ ಹೇಳಿದರೆ ಪರಿಚಯ ಮಾಡಿಸ್ತಾ ಇದ್ದೇನೆ. ಖಂಡಿತವಾಗೂ ನಿಮಗಿದು ಒಂದು ಒಳ್ಳೆಯ ಒಂದು ಭರವಸೆಯನ್ನು, ಒಂದು ಧೈರ್ಯವನ್ನು, ಒಂದು ಹೊಸ ಏನು ಪರೀಕ್ಷೆ ಅಂದರೆ ಹೇಗಿರುತ್ತೆ, ಅದರಲ್ಲಿ ಏನೆಲ್ಲ ಕೇಳ್ತಾರೆ, ಹಂಗಾರೆ ನಾನು ಹೇಗೆ ತಯಾರಾಗಬೇಕು ಅನ್ನುವಂಥ ಸ್ಪಷ್ಟವಾದಂಥ ಒಂದು ಚಿತ್ರಣ ಖಂಡಿತವಾಗಿ ನಿಮಗೆ ಮೂಡುತ್ತೆ ಅನ್ನುವಂಥ ಭರವಸೆಯೊಂದಿಗೆ ಈ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತೇನೆ. ಎಲ್ಲರೂ ಈ ತರಗತಿಯನ್ನು ಚೆನ್ನಾಗಿ ಅವಲೋಕನ ಮಾಡಿ, ಏನೇ ನಿಮಗೆ ಸಮಸ್ಯೆಗಳಿರಲಿ ಕಾಮೆಂಟ್ ಬಾಕ್ಸ್ನಲ್ಲಿ ಅದನ್ನು ಹಾಕುವ ಮೂಲಕ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ವಿನಂತಿಸ್ತಾ ನಾನು ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಪ್ರೀತಿ ವಿದ್ಯಾರ್ಥಿಗಳೇ, ಇಲ್ಲಿ ನಮಗೆ ಪ್ರಶ್ನೆ ಪತ್ರಿಕೆ ವಿನ್ಯಾಸದಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು, ಇಡೀ ನಮ್ಮ ಪ್ರಥಮ ಭಾಷೆ ಕನ್ನಡ 10ನೇ ತರಗತಿಯ ಸಿರಿಗನ್ನಡ ಪಾಠದಲ್ಲಿ ಅಥವಾ ಪಠ್ಯಪುಸ್ತಕದಲ್ಲಿ ನಾವು ನೋಡಬೇಕಾಗಿರೋದು ಏನು ಅಂದರೆ, ಗದ್ಯಗಳು ಅಂತ ಇದ್ದಾವೆ. ಒಟ್ಟು ಎಷ್ಟು ಗದ್ಯಗಳಿದ್ದಾವೆ? ನಮಗೆ ಒಟ್ಟು 8 ಗದ್ಯಗಳಿದ್ದಾವೆ ಅಲ್ವಾ? 8 ಗದ್ಯಗಳು. ಹಾಗೆ ಪದ್ಯಗಳು ಅಂತ ಇದ್ದಾವೆ. ಎಷ್ಟಿದ್ದಾವೆ? 8 ಪದ್ಯಗಳಿದ್ದಾವೆ ಅಲ್ವಾ? ನಾವು ಯಾವ್ಯಾವ ಪದ್ಯಗಳು ಯಾವ್ಯಾವ ಗದ್ಯಗಳು ಅಂತ ನಾನು ನೆಕ್ಸ್ಟ್ ಸ್ಲೈಡ್ನಲ್ಲಿ ತೋರಿಸ್ತೀನಿ. ಹಾಗೆ ಪಠ್ಯಪೋಷಕ ಅಧ್ಯಯನ ಅಂತ ಒಂದಿದೆ, ಗದ್ಯ ಪದ್ಯ ಅದ್ರ ಜೊತೆಯಲ್ಲಿ ಪಠ್ಯಪೋಷಕ ಅಧ್ಯಯನ, ಇವು 5 ಇದ್ದಾವೆ. 5 ಪಠ್ಯಪೋಷಕ ಅಧ್ಯಯನಗಳು. ಇದು ಇಷ್ಟೇ ಟೆಕ್ಸ್ಟ್ ಬುಕ್ಕ ಅಲ್ಲ, ಅದ್ರ ಜೊತೆಲಿ ಇನ್ನೇನು ಪೂರಕವಾಗಿದೆ ಅಂತಂದರೆ, ಪರೀಕ್ಷೆಯಲ್ಲಿ ಇನ್ನೇನು ಕೇಳ್ತಾರೆ ಅಂದರೆ ಅಪಠಿತ ಗದ್ಯ ಅಂತ ಇರುತ್ತೆ. ಇದು 4 ಮಾರ್ಕ್ಸಿಗೆ. ಈವರೆಗೂ ಆ ಗದ್ಯ ಭಾಗ ನಿಮ್ಮ ಗಮನಕ್ಕೆ ಬಂದಿರೋದಿಲ್ಲ, ಅಂದರೆ ಓದಿರಲ್ಲ ಅದನ್ನು. ಹೊಸ ಅನ್ರೀಡ್ ಪ್ಯಾಸೇಜ್ ಅಂತ ಇಂಗ್ಲೀಷ್ನಲ್ಲಿ ಹೆಂಗೆ ಕೇಳ್ತಾರೆ, ಅದೇ ಥರದಲ್ಲಿ ಅಪಠಿತ ಗದ್ಯ ಅಂತಂದು ಆ ಗದ್ಯ ಭಾಗ ಸಾಮಾನ್ಯವಾಗಿ ಒಂದು 8ರಿಂದ 15 ವಾಕ್ಯಗಳಲ್ಲಿ ವಿವರ ಇರ್ತೈತೆ. ಅದು ಯಾವುದಾದ್ರು ಒಂದು ಘಟನೆಗೆ ಸಂಬಂಧಪಟ್ಟಂಗೆ ಇರುತ್ತೆ. ಆ ಗದ್ಯ ಭಾಗವನ್ನು ಓದ್ಕೊಂಡ್ಬಿಟ್ಟು ಅದ್ರ ಕೆಳಭಾಗದಲ್ಲಿ 2 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. 2 ಅಂಕದ ಪ್ರಶ್ನೆಗಳು, 2 ಅಂಕದ 2 ಪ್ರಶ್ನೆಗಳಿರ್ತಾವೆ. ಅಲ್ಲಿ 3-4 ವಾಕ್ಯಗಳಲ್ಲಿ ಉತ್ತರವನ್ನು ಗುರುತಿಸಿ, ಆ ಗದ್ಯ ಭಾಗದಲ್ಲಿರುವಂಥ ಉತ್ತರವನ್ನು ಗುರುತಿಸಿ ಇಲ್ಲಿ ಅದನ್ನು ತೆಗೆದು ಬರೀಬೇಕಾಗುತ್ತೆ. ತುಂಬ ಸುಲಭವಾಗಿರುವಂಥ ಪ್ರಶ್ನೆ. ಈ ಥರದ ಪ್ರಶ್ನೆ ಕೇಳ್ತಾರೆ. ಇದು ಪಠ್ಯಪುಸ್ತಕದಲ್ಲಿ ಇಲ್ಲದ್ದು, ಬಟ್ ನೀವು ಬರಿಬೇಕಾಗಿರೋದು. ಇದು ಪ್ರಶ್ನೆ ಪತ್ರಿಕೆ ವಿನ್ಯಾಸದಲ್ಲಿ ಬರುವಂಥ ಒಂದು ಹೊಸ ಪರಿಚಯ. ಇನ್ನೊಂದು ವ್ಯಾಕರಣಾಂಶಗಳು. ಹಾಗಾದ್ರೆ ಎಷ್ಟೆಲ್ಲ ವ್ಯಾಕರಣಾಂಶಗಳಿದ್ದಾವೆ, ಯಾವ್ಯಾವ ವ್ಯಾಕರಣಾಂಶಗಳನ್ನು ಕೇಳ್ತಾರೆ ಮತ್ತು ಎಷ್ಟು ಪ್ರಶ್ನೆಗಳಿರ್ತವೆ ವ್ಯಾಕರಣಾಂಶದ ಮೇಲೆ, ಇದ್ರ ಬಗ್ಗೆ ನಾವು ನೋಡಬೇಕಾಗುತ್ತೆ. ಹಾಗೆ ಮತ್ತೊಂದು ವಾಕ್ಯ ರಚನೆ ಅಂಥೇಳಿ. ವಾಕ್ಯ ರಚನೆ ಏನಿರುತ್ತೆ ಅಂದರೆ, ನಮ್ಮ ಸೃಜನಶೀಲತೆಗೆ ಸಂಬಂಧಪಟ್ಟಂಗೆ ಪತ್ರ ಬರವಣಿಗೆ ಇರ್ಬೋದು. ಪತ್ರ ಬರವಣಿಗೆ ಹೇಗೆ ಮಾಡ್ತೀವಿ, ಅಲ್ಲಿ ಬರೆಯುವಂತಹ ಒಕ್ಕಣಿಕೆಗಳೇ ಏನು, ಅಲ್ಲಿ ಬರೆಯುವಂಥ ಉಭಯ ಕುಶಲೋಪರಿಗಳೇನು, ವಿಷಯದ ವಿವರಣೆ ಏನು, ಇದ್ರ ಬಗ್ಗೆ ಒಂದಿಷ್ಟು ವಿವರವಾದಂಥ ಮಾಹಿತಿಯನ್ನು ಪಡ್ಕೊಂಡು ಯಾರು ಅದನ್ನು ಚೆನ್ನಾಗಿ, ಭಾಳ ಸೂಕ್ತವಾಗಿ, ಸ್ಪಷ್ಟವಾಗಿ, ಭಾಳ ಚೆನ್ನಾಗಿ ಬರೀತಾರೆ ಅವರಿಗೆ ಪೂರ್ಣ 5 ಅಂಕ ಸಿಗುವಂಥ ಇರ್ತದೆ. ಇನ್ನೊಂದು ಭಾಷೆ, ಅಲ್ಲಿ ಭಾಷೆ ಪದಗಳು, ವಾಕ್ಯ ರಚನೆ ಮತ್ತು ಅಲ್ಲಿ ಕೊಡುವಂಥ ವಿಷಯದ ವಿವರಣೆ, ಇದನ್ನೆಲ್ಲ ಒಳಗೊಂಡಂತೆ ಪ್ರಬಂಧ ರಚನೆ ಇರುತ್ತೆ. ಅದು 5 ಅಂಕಕ್ಕೆ ಪ್ರಬಂಧ ರಚನೆ. ಇನ್ನೊಂದು ಒಂದು ಗಾದೆಯ ವಿಸ್ತರಣೆ ಅಂತ ಇರುತ್ತೆ. ಗಾದೆ ಅಂದ್ರೇನು, ಗಾದೆಯ ಮಹತ್ವ ಏನು, ಗಾದೆಯ ಅರ್ಥ ಏನು, ಮತ್ತು ಗಾದೆಗೆ ಒಂದು ಉದಾಹರಣೆ, ದೃಷ್ಟಾಂತ ಏನು, ಇಷ್ಟೆಲ್ಲ ವಿವರವಾದಂಥ ಮಾಹಿತಿಯನ್ನು ನೀವು ಗಾದೆಗೆ ಸಂಬಂಧಪಟ್ಟಂಗೆ ಬರೀಬೇಕಾಗತ್ತೆ. ಇದು ವಾಕ್ಯ ರಚನೆಗೆ ಸಂಬಂಧಪಟ್ಟಿರುವಂಥದ್ದು. ಇಷ್ಟು ಅಂದರೆ ಒಟ್ಟು 6 ರೀತಿಯ ನಾವು ಪ್ರಶ್ನೆ ಪತ್ರಿಕೆಯಲ್ಲಿ 6 ರೀತಿಯ ವಿಷಯಗಳನ್ನು ನೋಡ್ತೀವಿ.
ಹಾಗಿದ್ರೆ ಒಂದೊಂದು ವಿಷಯದಲ್ಲಿ ಎಷ್ಟೆಷ್ಟು ಪ್ರಶ್ನೆ ಎಷ್ಟು ಅಂಕಗಳಿರ್ತವೆ ಅಂತ ನೋಡೋದಾದರೆ ಗದ್ಯ ಭಾಗದಲ್ಲಿ 8 ಗದ್ಯಗಳು ಅಂತ ಹೇಳಿದೆ. ಇದರಲ್ಲಿ ಒಟ್ಟು 13 ಪ್ರಶ್ನೆಗಳಿರ್ತವೆ. 28 ಅಂಕಗಳನ್ನು ನಿಗದಿಪಡಿಸಿದ್ದಾರೆ. ಅದಕ್ಕಿಂತ ಒಂದು ಅಂಕ ಜಾಸ್ತಿನೂ ಆಗಲ್ಲ, ಕಡಿಮೆನೂ ಆಗಲ್ಲ. 13 ಪ್ರಶ್ನೆಗಳಿರ್ತವೆ. ಅವು ಯಾವ್ಯಾವ ಪ್ರಶ್ನೆಗಳು ಅಂತ ನೋಡೋಣ. ಹಾಗೆ ಪದ್ಯಗಳಲ್ಲಿ 11 ಪ್ರಶ್ನೆಗಳಿರ್ತವೆ, 30 ಅಂಕ ಇರುತ್ತೆ. 11 ಪ್ರಶ್ನೆ ಪದ್ಯದಲ್ಲಿ, ಅದಕ್ಕಿಂತ ಜಾಸ್ತಿ ಇರೋದಿಲ್ಲ, ಕಡಿಮೆನೂ ಇರೋದಿಲ್ಲ. ಮತ್ತು 30 ಅಂಕಗಳಿಗೆ ನಿಗದಿಪಡಿಸಿರ್ತಾರೆ. ಹಾಗೆ ಪಠ್ಯಪುಸ್ತಕ ಅಧ್ಯಯನದಲ್ಲಿ 5 ಪಠ್ಯಪುಸ್ತಕ ಅಧ್ಯಯನಗಳಿದ್ದಾವೆ. ಅದರಲ್ಲಿ 2 ಗದ್ಯಗಳು, 1 ಪದ್ಯ ಮತ್ತು ಮತ್ತೊಂದು ಗದ್ಯ ಇದೆ. ಒಟ್ಟು 3 ಗದ್ಯಗಳು, 1 ಪದ್ಯ, 1 ಜನಪದ ಒಗಟುಗಳು ಅಂತ ಇದೆ. ಅದು ವಿವರವಾದಂಥ ನೋಡೋಣ, ಮುಂದಿನ ಸ್ಲೈಡ್ನಲ್ಲಿ ನೋಡೋಣ. ಹಾಗೆಯೇ ಇನ್ನೊಂದು ಪದ್ಯಗಳಲ್ಲಿ ನಾವು ಪಠ್ಯಪುಸ್ತಕ ಅಧ್ಯಯನದಲ್ಲಿ 5 ಪ್ರಶ್ನೆಗಳನ್ನು ಕೇಳ್ತಾರೆ, ಆದರೆ 9 ಅಂಕಗಳಿರ್ತವೆ, ಅಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗೆ ಇನ್ನೊಂದು ಅಪಠಿತ ಗದ್ಯದಲ್ಲಿ 1 ಪ್ರಶ್ನೆ 4 ಅಂಕ ಇರುತ್ತೆ. ಹಾಗೆಯೇ ವ್ಯಾಕರಣಾಂಶದಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು, ಒಟ್ಟು 6 ಬಹು ಆಯ್ಕೆಯ ಪ್ರಶ್ನೆಗಳಿರ್ತವೆ, 4 ಸಂಬಂಧೀಕರಿಸುವ ಪ್ರಶ್ನೆಗಳಿರ್ತವೆ. ಅಲ್ಲಿಗೆ ನೇರವಾಗಿ 10 ಪ್ರಶ್ನೆಗಳು. ಇನ್ನು 2 ಪ್ರಶ್ನೆಗಳು 3 ಅಂಕದ 2 ಪ್ರಶ್ನೆಗಳಿರ್ತವೆ. 1 ಅಂಕದ 10 ಪ್ರಶ್ನೆ, 3 ಅಂಕದವು 2 ಪ್ರಶ್ನೆಗಳಿರ್ತವೆ. ಒಂದು ಛಂದಸ್ಸಿನ ಮೇಲೆ, ಒಂದು ಅಲಂಕಾರದ ಮೇಲೆ. ಒಟ್ಟು 12 ಪ್ರಶ್ನೆಗಳು, 16 ಅಂಕಗಳನ್ನು ನಾವು ವ್ಯಾಕರಣಾಂಶಕ್ಕೆ ಇಟ್ಟಿರ್ತಾರೆ. ಹಾಗೆ ವಾಕ್ಯ ರಚನೆಗೆ 3 ಪ್ರಶ್ನೆಗಳು, ಒಂದು ಪ್ರಬಂಧ, ಇನ್ನೊಂದು ಪತ್ರ, ಇನ್ನೊಂದು ಗಾದೆಗಳು ಅಂಥೇಳಿ. ಅಲ್ಲಿಗೆ 13 ಅಂಕಗಳು, 3 ಪ್ರಶ್ನೆಗಳು. ಒಟ್ಟಾರೆ ಇಡೀ ನಮ್ಮ ಪ್ರಶ್ನೆ ಪತ್ರಿಕೆ 45 ಪ್ರಶ್ನೆಗಳಿಟ್ಟಿರ್ತಾರೆ. 100 ಅಂಕಗಳಿಗೆ ಪರೀಕ್ಷೆ ನಡೆಯುತ್ತೆ. ಇದು ಒಂದು ಸಾಮಾನ್ಯವಾಗಿರುವಂಥ ಪ್ರಶ್ನೆ ಪತ್ರಿಕೆಯ ಪರಿಚಯ, ಅದರ ವಿನ್ಯಾಸ. ಈಗ ನಾವು ಯಾವ್ಯಾವ ಥರದ ಪ್ರಶ್ನೆಗಳನ್ನು ಎಷ್ಟೆಷ್ಟು ಕೇಳ್ತಾರೆ, ಯಾವ್ಯಾವ ಭಾಗದಲ್ಲಿ ಕೇಳ್ತಾರೆ ಅಂತ ನೋಡೋದಾದರೆ ನೋಡಿ, ಇಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳು ನಮಗೆ ಈಗಾಗಲೇ ಗೊತ್ತಾಗಿದೆ. ನಮ್ಮ 1ನೇ ಪ್ರಶ್ನೆಯಿಂದ 45ನೇ ಪ್ರಶ್ನೆವರೆಗೂ ಇಡೀ ಪ್ರಶ್ನೆ ಪತ್ರಿಕೆಯಲ್ಲಿ ಹೇಗೆ ಜೋಡಿಸಿರ್ತಾರೆ ಅಂತ ವಿವರವನ್ನು ನಾನು ನಿಮ್ಮ ಹತ್ರ ಈಗ ಚರ್ಚೆ ಮಾಡ್ತಾ ಇದ್ದೀನಿ. ನೀವು ಪ್ರಶ್ನೆ ಪತ್ರಿಕೆ ತೆಗೆದ ತಕ್ಷಣವೇ ಅಲ್ಲಿ ನೀವು 1ನೇ ಪ್ರಶ್ನೆನೇ ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟಂಗಿರುತ್ತೆ. ಇದು ಬಹು ಆಯ್ಕೆ ಇರುತ್ತೆ. ಅಲ್ಲಿ 4 ಆಪ್ಷನ್ ಕೊಟ್ಟಿರ್ತಾರೆ, ಸರಿಯಾದ ಆಪ್ಷನನ್ನು ಗುರುತಿಸಿ ಬರೀಬೇಕಾಗುತ್ತೆ. ಇದು ವ್ಯಾಕರಣಾಂಶದ ಮೇಲೆ. 2ನೇ ಪ್ರಶ್ನೆನೂ ಅಷ್ಟೇ, 3ನೇ ಪ್ರಶ್ನೆ 4, 5, 6 6 ಪ್ರಶ್ನೆಗಳು ಬಹು ಆಯ್ಕೆ. ಇದು ವ್ಯಾಕರಣಾಂಶದ ಮೇಲೆ 6 ಪ್ರಶ್ನೆ, 6 ಅಂಕಗಳು. 7ನೇ ಪ್ರಶ್ನೆ, 8ನೇ ಪ್ರಶ್ನೆ, 9ನೇ ಪ್ರಶ್ನೆ, 10ನೇ ಪ್ರಶ್ನೆ, ಒಟ್ಟು 4 ಪ್ರಶ್ನೆಗಳು. ಇದು ಸಂಬಂಧೀಕರಿಸುವಂಥವು. ಅಂದರೆ 2 ಪದಗಳಿಗಿರುವ ಸಂಬಂಧದಂತೆ 3ನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಅಂತ. 2 ಪದಗಳಿಗಿರುವಂಥ ರಿಲೇಷನ್ಶಿಪ್ ಏನು ಅಂತ ನೋಡಬೇಕು. ಉದಾಹರಣೆಗೆ ದೃಷ್ಟಿ, ದಿಟ್ಟಿ. ಹಾಗೆಯೇ ವಿಜ್ಞಾನ ಏನು ಬರಿಬೇಕು ಮುಂದಕ್ಕೆ? ಇವೆರಡಕ್ಕೂ ಏನು ಸಂಬಂಧ ಇದೆ? ತತ್ಸಮ ತದ್ಭವ. ಹಾಗಿದ್ರೆ ಇದಕ್ಕೂ ತತ್ಸಮ ತದ್ಭವನ ಬರಿಬೇಕಾಗುತ್ತೆ. ವಿಜ್ಞಾನ, ಭಿನ್ನಾಣ ಅಂತ ಬರೀಬೇಕು. ಈ ಥರ ಅಲ್ಲಿ ಉತ್ತರ ಇರೋದಿಲ್ಲ, ಬಹು ಆಯ್ಕೆ ಇರೋದಿಲ್ಲ, ವಸ್ತುನಿಷ್ಠ ಪ್ರಶ್ನೆಗಳಿವು. ಹಾಗಾಗಿ ಇದಕ್ಕೆ 4 ಅಂಕ ಇರೋದು. ಇದು ಸಹಿತ ವ್ಯಾಕರಣಾಂಶದ ಮೇಲೆ ಕೇಳುವಂಥದ್ದು. ಇನ್ನೊಂದು ಥರದ ಪ್ರಶ್ನೆಗಳು ಈಗ 2 ಥರದ್ದಾಯಿತು. ನೆಕ್ಸ್ಟ್ 3ನೇ ಥರದ ಪ್ರಶ್ನೆ ಏನು ಕೇಳಿದ್ರು? 1 ಅಂಕದ ಪ್ರಶ್ನೆ. ಇದು 1 ವಾಕ್ಯದಲ್ಲಿ ಉತ್ತರಿಸಿ ಅನ್ನುವಂಥ ಪ್ರಶ್ನೆಗಳಿವು. ಇದು ಗದ್ಯದಲ್ಲಿ 4 ಪ್ರಶ್ನೆಗಳಿರ್ತವೆ. ಇದರಲ್ಲಿ ಪದ್ಯದಲ್ಲಿ 2 ಪ್ರಶ್ನೆಗಳಿರ್ತವೆ. ಪಠ್ಯಪುಸ್ತಕ ಅಧ್ಯಯನದ 1 ಪ್ರಶ್ನೆ ಇರುತ್ತೆ. ಅಂದರೆ 1 ಅಂಕದ ಪ್ರಶ್ನೆಗಳು, ಗದ್ಯದಲ್ಲಿ 4 ಪ್ರಶ್ನೆಗಳು, ಪದ್ಯದಲ್ಲಿ 2 ಪ್ರಶ್ನೆಗಳು, ಪಠ್ಯಪುಸ್ತಕ ಅಧ್ಯಯನದಲ್ಲಿ 1 ಪ್ರಶ್ನೆ. ಒಟ್ಟು 7 ಪ್ರಶ್ನೆಗಳಿರ್ತವೆ, 7 ಅಂಕ ಇರುತ್ತೆ. ಇದು 11ನೇ ಪ್ರಶ್ನೆಯಿಂದ 17ನೇ ಪ್ರಶ್ನೆವರೆಗೂ ಈ ಥರದಲ್ಲಿರುತ್ತೆ. ಹಾಗೆಯೇ ನೆಕ್ಸ್ಟು ಮುಂದಿನ ಪ್ರಶ್ನೆ 18ನೇ ಪ್ರಶ್ನೆ ಏನಿರುತ್ತೆ ಅಂತಂದರೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ 2 ಅಂಕದ ಪ್ರಶ್ನೆಗಳಿವು. 3-4 ವಾಕ್ಯಗಳಲ್ಲಿ ಉತ್ತರಿಸಬೇಕು. ಇದು ಎಷ್ಟಿರ್ತವೆ? 10 ಪ್ರಶ್ನೆ ಇರ್ತವೆ. ಇದರಲ್ಲಿ 4 ಗದ್ಯದಲ್ಲಿ, 2 ಪದ್ಯದಲ್ಲಿ, ಮತ್ತು ನಮ್ಮ ಪಠ್ಯಪುಸ್ತಕ ಅಧ್ಯಯನದ 4 ಇರ್ತವೆ. 4 ಗದ್ಯಗಳು ಇದ್ದರೆ 4 ಪ್ರಶ್ನೆ ಅದರಲ್ಲೇ ತೆಗಿತಾರೆ. ಹಾಗಾಗಿ ಇದರಲ್ಲಿ ಒಟ್ಟು 10 ಪ್ರಶ್ನೆಗಳು, 20 ಅಂಕಗಳು ಇರ್ತವೆ. ಇದರಲ್ಲಿ ಬಹಳ ಮುಖ್ಯವಾದಂಥ ಒಂದು ಭಾಗ ಇದು. ಹಾಗಾಗಿ 3-4 ವಾಕ್ಯಗಳಲ್ಲಿ ಉತ್ತರಿಸಿ ಅನ್ನೋದನ್ನು ಚೆನ್ನಾಗಿ ನಾವು ಗಮನಿಸಬೇಕಾಗತ್ತೆ. ಹಾಗೆಯೇ ನೆಕ್ಸ್ಟ್ ಬರುವಂಥ ಪ್ರಶ್ನೆ ಏನು ಅಂತಾರೆ? ಸಂದರ್ಭಕ್ಕೆ ಸಂಬಂಧಪಟ್ಟಿರುವಂಥದ್ದು. ಸಂದರ್ಭ 3 ಅಂಕದ ಪ್ರಶ್ನೆ. ಇವು 3 ಅಂಕದ ಪ್ರಶ್ನೆ. ಇವು ಗದ್ಯದಲ್ಲಿ 3 ಕೇಳ್ತಾರೆ, ಪದ್ಯದಲ್ಲಿ 3 ಕೇಳ್ತಾರೆ. ಸಾಮಾನ್ಯವಾಗಿ ಪಠ್ಯಪುಸ್ತಕ ಅಧ್ಯಯನದಲ್ಲಿ ಕೇಳೋದಿಲ್ಲ. ಹಾಗೆ ಗದ್ಯದಲ್ಲಿ 3 ಪ್ರಶ್ನೆ, ಪದ್ಯದಲ್ಲಿ 3 ಪ್ರಶ್ನೆ, ಒಟ್ಟು 6 ಪ್ರಶ್ನೆ. 6 3 18 ಅಂಕಗಳು. 6 ಪ್ರಶ್ನೆಗಳು 18 ಅಂಕಗಳು ಇರ್ತವೆ. ಹಾಗೆಯೇ ಮತ್ತೊಂದು ರೀತಿಯ 3 ಅಂಕದ ಪ್ರಶ್ನೆಗಳು ಅಂದರೆ ಇಲ್ಲಿ ಕವಿ ಪರಿಚಯ ಅಂತ ಇರುತ್ತೆ. ಕವಿ ಪರಿಚಯಕ್ಕೆ ಗದ್ಯದಿಂದ ಒಟ್ಟು ಗದ್ಯದಲ್ಲಿ 8 ಜನ ಕವಿಗಳು, ಪದ್ಯದಲ್ಲಿ 7 ಜನ ಕವಿಗಳು, ಗದ್ಯದಲ್ಲಿ 8 ಜನ ಕವಿಗಳು, ಪದ್ಯದಲ್ಲಿ 7 ಜನ ಕವಿಗಳು,
ಅದರಲ್ಲಿ ಹಲಗಲಿ ಬೇಡರು ಅನ್ನೋದಕ್ಕೆ ಕವಿ ಇಲ್ಲ, ಹಾಗಾಗಿ ಅಲ್ಲಿ 7 ಜನ. ಗದ್ಯದಿಂದ ಒಬ್ಬ ಕವಿಯ ಪರಿಚಯವನ್ನು ಕೇಳ್ತಾರೆ, ಪದ್ಯದಿಂದ ಒಬ್ಬ ಕವಿಯ ಪರಿಚಯವನ್ನು ಕೇಳ್ತಾರೆ. ಹಾಗಾಗಿ ಇವೆರಡನ್ನು ಸ್ವಲ್ಪ ನೀವು ಅಭ್ಯಾಸ ಮಾಡಬೇಕಾಗುತ್ತೆ. ಹಾಗಾಗಿ ಇಲ್ಲಿ 2 ಕವಿ ಪರಿಚಯ, ಒಬ್ಬ ಕವಿಗೆ 3 ಅಂಕದಂಗೆ 2 ಪ್ರಶ್ನೆ 6 ಅಂಕ ಇರುತ್ತೆ. ನೆಕ್ಸ್ಟ್ ಛಂದಸ್ಸಿಗೆ ಸಂಪಟ್ಟಂಗೆ, ಛಂದಸ್ಸಿನಲ್ಲಿ ಇದು ಸಹಿತ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು, ಇಲ್ಲಿ ಬರುವಂಥ ಛಂದಸ್ಸು ಏನೇನು ಅಂತಂದರೆ ಕಂದ ಪದ್ಯ ಕೇಳ್ತಾರೆ ಅಥವಾ ಷಟ್ಪದಿಯಲ್ಲಿ ಮತ್ತೆ 2 ರೀತಿ ಇದೆ. ಒಂದು ಕೌರವೇಂದ್ರನ ಕೊಂದೆ ನೀನು ಅನ್ನುವಂಥ ಪದ್ಯದಲ್ಲಿ ಕೇಳುವಂಥ ಷಟ್ಪದಿ, ಅದು ಭಾಮಿನಿ ಷಟ್ಪದಿ. ವೀರಲವ ಅನ್ನುವಂಥ ಪದ್ಯದಲ್ಲಿ ಇಂಟ್ರೊಡ್ಯೂಸ್, ಅದು ಪರಿಚಯ ಆಗಿರುವಂಥ ಷಟ್ಪದಿ ವಾರ್ಧಕ ಷಟ್ಪದಿ. ಅವು 2ರಲ್ಲಿ ಯಾವುದಾದ್ರು ಒಂದು ಷಟ್ಪದಿ ಕೇಳ್ಬೋದು, ಅಥವಾ ಕಂದ ಪದ್ಯ ಕೇಳ್ಬೋದು, ಅಥವಾ ಇನ್ನೂ ಒಂದು ಅವಕಾಶ ಇದೆ, ವೃತ್ತಗಳು ಕೇಳ್ಬೋದು. ವೃತ್ತದಲ್ಲಿ ಚಂಪಕಮಾಲ ವೃತ್ತ ಪರಿಚಯ ಇದೆ, ಮಧ್ಯಮ ವಿಕ್ರೀಡಿತ ವೃತ್ತ ಪರಿಚಯ ಇದೆ, ಮತ್ತು ಉತ್ಪಲಮಾಲ ವೃತ್ತದ ಪರಿಚಯ ಇದೆ. ಇವನ್ನು ನಿಮಗೆ ಕೇಳೋದಕ್ಕೆ ಸಾಧ್ಯತೆ ಇದೆ. ಹಂಗಿದ್ರೆ ನಾವು ಛಂದಸ್ನಲ್ಲಿ 3 ಅಂಕ ತಗೋಬೇಕು ಅಂದರೆ ಒಂದೇ ಪ್ರಶ್ನೆ ಇರುತ್ತೆ, 3 ಅಂಕ ಇರುತ್ತೆ. ಇದು ಬರಿಬೇಕಾದ್ರೆ ನಮಗೆ ಕಂದ ಪದ್ಯ ಗೊತ್ತಿರಬೇಕು, ಷಟ್ಪದಿಗಳು ಗೊತ್ತಿರಬೇಕು, ವೃತ್ತಗಳ ಬಗ್ಗೆನೂ ಚೆನ್ನಾಗಿ ಗೊತ್ತಿರಬೇಕಾಗತ್ತೆ. ಇದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ಅಲಂಕಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಪ್ರಶ್ನೆ ಇರುತ್ತೆ. ಇದು ವ್ಯಾಕರಣಾಂಶದ ಮೇಲೆ ಕೇಳುವಂಥ ಪ್ರಶ್ನೆ, ಒಂದೇ ಪ್ರಶ್ನೆ 3 ಅಂಕ. ಇಲ್ಲಿ ಏನು ಅಲಂಕಾರ ಕೇಳ್ತಾರೆ ಅಂತಂದರೆ, ಸಾಮಾನ್ಯ ಒಂದು ವಾಕ್ಯ ಕೊಟ್ಬಿಟ್ಟು ಈ ವಾಕ್ಯದ ಅಲಂಕಾರ ತಿಳಿಸಿ ಸಮನ್ವಯಗೊಳಿಸಿ ಅಂತ ಕೇಳ್ತಾರೆ. ಇಲ್ಲಿ ಬರಿಬೇಕಾಗಿರೋದೇನು ಅಂತಂದರೆ, ಒಂದು ವಾಕ್ಯ ಅಲಂಕಾರಿಕ ವಾಕ್ಯ ಏನು, ಹೊಸ ಹುಲ್ಲಿನ ಮಖಮಲ್ಲಿನ ಹೊಸ ಪಚ್ಚೆಯ ಜಮಖಾನೆ, ಅದು ಹುಲ್ಲಿನ ಮಖಮಲ್ಲಿನ ಹೊಸ ಪಚ್ಚೆಯ ಜಮಖಾನೆ, ಹೊಸ ಪಚ್ಚೆಯ ಜಮಖಾನೆ ಆ ಪದ್ಯ ಕೇಳ್ಬೋದು. ಅದೇನು ಒಂದು ವಾಕ್ಯ ನೋಡ್ರಿ, ಅಲ್ಲಿ ಒಂದು ಹಸಿರು ಹುಲ್ಲನ್ನು ಹೊಸ ಪಚ್ಚೆ ಅಂದರೆ ಹಸಿರಾದಂಥ ಜಮಖಾನೆಗೆ ಹೋಲಿಸಿದ್ದಾರೆ ಇಲ್ಲಿ, ಅದಿರ್ಬೋದು. ಅಥವಾ ಇನ್ನೊಂದು ಥರದ ಪ್ರಶ್ನೆ ಕೇಳೋದು, ಮಾರಿಗೌತಣವಾಯಿತು ನಾಳಿನ ಭಾರತವು ಅನ್ನೋದಿರ್ಬೋದು. ಇಂಥ ಸುಮಾರಷ್ಟು ನಿಮಗೆ ಪರಿಚಯ ಮಾಡಿಸಿರ್ತಾರೆ. ಸಾಮಾನ್ಯವಾಗಿ ನಮ್ಮ ಪಠ್ಯದಿಂದನೇ ಆಯ್ಕೆ ಮಾಡಿಕೊಡ್ತಾರೆ. ಇದರಲ್ಲಿ ಕೇಳುವಂಥದ್ದು ಒಂದು ರೂಪಕಾಲಂಕಾರ ಕೇಳ್ಬೋದು, ಅಥವಾ ಉಪಮಾಲಂಕಾರ ಕೇಳ್ಬೋದು ಅಲ್ವಾ, ಅಥವಾ ದೃಷ್ಟಾಂತ ಅಲಂಕಾರ ಕೇಳ್ಬೋದು, ಅಥವಾ ಉತ್ಪ್ರೇಕ್ಷ ಅಲಂಕಾರ ಕೇಳ್ಬೋದು ಅಲ್ವಾ. ಈ ಥರದಲ್ಲಿ ಇನ್ನೊಂದು ಅರ್ಥಾಂತರನ್ಯಾಸ ಅಲಂಕಾರ ಕೇಳ್ಬೋದು, ಶ್ಲೇಷ ಅಲಂಕಾರ ಕೇಳ್ಬೋದು. ಸಾಮಾನ್ಯವಾಗಿ ನಮಗೆ ಕೇಳುವಂಥದ್ದು ರೂಪಕಾಲಂಕಾರ, ಉಪಮಾಲಂಕಾರ, ದೃಷ್ಟಾಂತ ಅಲಂಕಾರ, ಉತ್ಪ್ರೇಕ್ಷ ಅಲಂಕಾರ, ಇವಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ. ಹಂಗೆ ಅಲಂಕಾರ ಬರೆಯೋ ಕ್ರಮ ನಿಮಗೆ ಪರಿಚಯ ಆಗಿರ್ಬೋದು ಅಂದ್ಕೊತೀನಿ. ಏನು ತುಂಬ ಸುಲಭ, ಅಲಂಕಾರಿಕ ವಾಕ್ಯ ಕೊಟ್ಟಿರ್ತಾರೆ, ಅಲ್ಲಿ ಕೆಳಗಡೆಗೆ ನೀವೇನು ಬರಿಬೇಕು, ಅಲಂಕಾರದ ಹೆಸರು ಬರಿಬೇಕು. ಉಪಮೇಯ ಯಾವುದು ಇದರಲ್ಲಿ ಅಂದರೆ ಕವಿ ಈ ವಾಕ್ಯದಲ್ಲಿ ಏನನ್ನು ಕುರಿತು ವರ್ಣಿಸ್ತಿದ್ದಾನೆ, ಯಾವುದನ್ನು ವರ್ಣಿಸೋದಕ್ಕೆ ಇಲ್ಲಿ ಅಪೇಕ್ಷೆ ಇಟ್ಕೊಂಡಿದ್ದಾನೆ, ಆದ್ಯತೆ ಕೊಡ್ತಿದ್ದಾನೆ ಅಂತಂದು ಅದನ್ನು ಗಮನಿಸಬೇಕು. ಇಲ್ಲಿ ಅದು ಹುಲ್ಲಿನ ಮಖಮಲ್ಲಿನ ಹೊಸ ಪಚ್ಚೆ ಜಮಖಾನೆ ಅನ್ಬೇಕಾದ್ರೆ ಅಲ್ಲಿ ಕವಿ ಹಸಿರು ಹುಲ್ಲನ್ನು ವರ್ಣಿಸ್ತಾ ಇದ್ದಾನೆ. ಹಾಗಾಗಿ ಇಲ್ಲಿ ಉಪಮೇಯ ಹಸಿರು ಹುಲ್ಲು. ಮಾರಿಗೌತಣವಾಯಿತು ನಾಳಿನ ಭಾರತವು ಅನ್ಬೇಕಾದ್ರೆ ನಾಳೆ ಮಹಾಭಾರತ ಯುದ್ಧವನ್ನು ಕವಿ ಹೇಗಿತ್ತು ಅನ್ನೋದನ್ನು ವರ್ಣಿಸಿಕೊಂಡಿದ್ದಾನೆ. ಉಪಮೇಯ ನಾಳಿನ ಮಹಾಭಾರತ ಯುದ್ಧ. ಗುಂಡು ಹೊಡೆದರೂ ಕರುಣ ಇಲ್ಲದ ಹಂಗ ಅಂತ ಹೇಳಬೇಕಾದ್ರೆ ಅಲ್ಲಿ ಗುಂಡು ಹೊಡಿತಿರೋದು ಇಲ್ಲಿ ಬಹಳ ಮುಖ್ಯವಾಗಿ ಮುಂಗಾರು ಸಿಡಿಲು ಸಿಡಿದ ಹಂಗ, ಗುಂಡು ಸುರಿದಾವೋ ಮುಂಗಾರು ಸಿಡಿಲು ಸಿಡಿದ ಹಂಗ ಅನ್ನಬೇಕಾದ್ರೆ ಅಲ್ಲಿ ಗುಂಡು ಹೊಡಿತಿರೋದು, ಹಲಗಲೆಯ ಬೇಡರು ಗುಂಡು ಹೊಡಿತಿರೋದು ಇಲ್ಲಿ ಉಪಮೇಯ, ಅದನ್ನು ವರ್ಣಿಸ್ತಿದ್ದಾನೆ. ಯಾವುದಕ್ಕೆ ಹೋಲಿಸ್ತಿದ್ದಾನೆ, ಮುಂಗಾರಿನ ಸಿಡಿಲಿಗೆ ವರ್ಣಿಸ್ತಿದ್ದಾನೆ. ಅಂದರೆ ಇಲ್ಲಿ ಕವಿ ಏನನ್ನು ವರ್ಣಿಸ್ತಿದ್ದಾನೆ, ಇದು ಉಪಮೇಯ ಆಗುತ್ತೆ. ಉಪಮಾನ ಯಾವುದಕ್ಕೆ ಹೋಲಿಸ್ತಿದ್ದಾನೆ ಅದು ಉಪಮಾನ ಆಗುತ್ತೆ. ಅಲ್ಲಿ ಉಪಮವಾಚಕ ಅಂತೆ ಹಾಗೆ ಓಲು ಅಂತ ಏನಾರು ಪದ ಇದ್ದರೆ ಅದು ಉಪಮವಾಚಕ ಆಗುತ್ತೆ. ಇನ್ನು ಸಮಾನ ಧರ್ಮ, ಎರಡರಲ್ಲೂ ಯಾವುದು ಸಮಾನ ಧರ್ಮ ಇದೆ ಅಂತ ಗಮನಿಸಬೇಕಾಗುತ್ತೆ. ಅದಾದ ನಂತರ ಅಲ್ಲಿ ಸಮನ್ವಯ ಬರಿಬೇಕಾಗುತ್ತೆ. ಇಲ್ಲಿ ಉಪಮೇಯವಾದ ಹಸಿರು ಹುಲ್ಲನ್ನು ಉಪಮಾನವಾದ ಹೊಸ ಪಚ್ಚೆ ಜಮಖಾನಕ್ಕೆ ಅಭೇದ್ಯವಾಗಿ ಹೋಲಿಸಿ ವರ್ಣಿಸಲಾಗಿದೆ. ಆದ್ದರಿಂದ ರೂಪಕಾಲಂಕಾರ ಇಷ್ಟು ಬರೆದುಬಿಟ್ರೆ ಸಮನ್ವಯ ಮುಗೀತು. ತುಂಬ ಸುಲಭ ಅಲಂಕಾರ ಬರೆಯೋದು. ಹಾಗೆ ಅಲಂಕಾರದ್ದು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ನೀವು. ಇದರಲ್ಲಿ ಒಂದು ಪ್ರಶ್ನೆ 3 ಅಂಕ ಇರುತ್ತೆ, ಇದು ವ್ಯಾಕರಣಕ್ಕೆ ಸಂಬಂಧಪಟ್ಟಂಗೆ. ಇನ್ನೊಂದು 3 ಅಂಕದ ಮತ್ತೊಂದು ಪ್ರಶ್ನೆ ಗಾದೆ ವಿಸ್ತರಿಸಿ ಅಂಥೇಳಿ. ಇದು ನಮ್ಮ ಪಠ್ಯಪುಸ್ತಕದಲ್ಲಿ ಗಾದೆಗಳನ್ನು ಮಾತ್ರ ಕೊಟ್ಟಿದ್ದಾರೆ, ಆದರೆ ವಿವರಣೆ ಕೊಟ್ಟಿಲ್ಲ. ನೀವೇನು ಮಾಡಬೇಕು, ಗಾದೆಗಳಿಗೆ ವಿವರಣೆಯನ್ನು ಹೊರಗಿಂದ ಸಂಗ್ರಹಿಸಬೇಕು. ಒಂದು ಗಾದೆ ಮಾತು ಅಂದರೆ ಏನು, ಗಾದೆ ಮಾತಿನ ಮಹತ್ವ ಏನು, ಆ ಗಾದೆ ಮಾತಿನ ಅರ್ಥ ಏನು, ಗಾದೆ ಮಾತಿಗೆ ಏನು ದೃಷ್ಟಾಂತ ಕೊಡಬೇಕು ಅನ್ನೋದನ್ನು ಬರಿಬೇಕಾಗುತ್ತೆ ಬಹಳ ಮುಖ್ಯವಾಗಿ.
ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ, ಬೆಳ್ಳಗಿರುವುದೆಲ್ಲ ಹಾಲಲ್ಲ ಅನ್ನುವಂಥದ್ದಿರ್ಬೋದು. ಅಥವಾ ಕಟ್ಟುವುದು ಕಠಿಣ, ಕೆಡಹುವುದು ಸುಲಭ ಅನ್ನುವಂಥದ್ದಿರ್ಬೋದು. ಹಾಗೆಯೇ ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ ಅನ್ನುವಂಥದ್ದು ಗಾದೆ ಮಾತಿರ್ಬೋದು. ನೋಡಿ, ಇವೆಲ್ಲ ನೋಡಿ, ಕಟ್ಟುವುದು ಕಠಿಣ, ಕೆಡವುದು ಸುಲಭ, ಇದು ಶ್ರಮದ ಮಹತ್ವವನ್ನು ಹೇಳ್ತಾ ಇದೆ ಅಲ್ವಾ. ಇಂಥ ಏನು ಅರ್ಥ ಇದೆ ಇದಕ್ಕೆ ಅಂತ ಗಮನಿಸಬೇಕಾಗುತ್ತೆ. ಅಂದರೆ ಗಾದೆಗಳು ಜನರ ಜೀವನದ ಅನುಭವದ ನುಡಿಮುತ್ತುಗಳು, ಕಿರಿಯದರಲ್ಲಿ ಹಿರಿಯ ಅರ್ಥವನ್ನು ಹೊಮ್ಮಿಸುತ್ತವೆ ಅಲ್ವಾ. ಇಲ್ಲಿ ವೇದ ಸುಳ್ಳಾಗಬಹುದು, ಗಾದೆ ಸುಳ್ಳಾಗದು ಎಂಬ ಮಾತು ಸತ್ಯ ಎನಿಸುತ್ತದೆ. ಈ ಪ್ರಸ್ತುತ ಗಾದೆ, ನಮ್ಮ ಕನ್ನಡದಲ್ಲಿ ಹಲವಾರು ಜನಪ್ರಿಯ ಗಾದೆಗಳಿದ್ದಾವೆ. ಅದರಲ್ಲಿ ನೀವು ಯಾವುದು ಆಯ್ಕೆ ಮಾಡ್ಕೊಂಡಿರೋ ಆ ಗಾದೆ ಮಾತು ಸಹಿತ ಒಂದಾಗಿದೆ. ಈ ಗಾದೆ ಮಾತಿನ ಅರ್ಥ ಹೀಗೆ 3 ಹಂತದಲ್ಲಿ ಬರಿಬೇಕಾಗುತ್ತೆ ನಾವು. ಇದರ ಬರುವ ಗಾದೆ ಮಾತನ್ನು ವಿಸ್ತರಿಸುವಂಥದ್ದೇ ನಾನು ಮತ್ತೊಂದು ವಿಡಿಯೋನ ನಾವು ನಿಮಗೆ ತರಗತಿಯಲ್ಲಿ ಹಂಚ್ಕೊತೀನಿ ಆ ವಿಷಯವನ್ನು. ಅಂದರೆ ಒಂದು ಗಾದೆ ಮಾತಿರುತ್ತೆ ಅನ್ನೋದು ಗಮನಕ್ಕೆ ಇಟ್ಕೋಬೇಕು ನೀವು. ಇದಾದ ನಂತರ ಒಂದು ಕಂಠಪಾಠ, ಇಲ್ಲಿಗೆ 3 ಅಂಕದ ಪ್ರಶ್ನೆ ಮುಗೀತು. ನೆಕ್ಸ್ಟ್ 4 ಅಂಕದ ಪ್ರಶ್ನೆಗಳಿರ್ತವೆ, ಇದರ ಕಂಠಪಾಠಕ್ಕೆ ಸಂಬಂಧಪಟ್ಟಿರೋದು. ಇದು ಪದ್ಯ ಭಾಗದಲ್ಲಿ ಬರುವಂಥ ಪ್ರಶ್ನೆ. ಒಂದು ಒಟ್ಟು ನಮಗೆ 8 ಪದ್ಯಗಳಿದ್ದಾವೆ. 8 ಪ್ಯಾರಗಳನ್ನು ಕಂಠಪಾಠಕ್ಕೆ ಇಡ್ತಾರೆ. ಅದರಲ್ಲಿ ಯಾವುದಾದ್ರೂ ಒಂದು ಪ್ಯಾರ ನಮಗೆ ಪರೀಕ್ಷೆಯಲ್ಲಿ ಕೇಳಬಹುದು. ಹಾಗಾಗಿ ನಮಗೆ 8 ಪ್ಯಾರಗಳನ್ನು ಚೆನ್ನಾಗಿ ಕಲಿಬೇಕಾಗುತ್ತೆ ಅನ್ನೋದು ನಾವು ಮನನ ಮಾಡ್ಕೋಬೇಕು. ಹಾಗೆಯೇ ನೆಕ್ಸ್ಟ್ ಇದಕ್ಕೆ 4 ಅಂಕದ ಪ್ರಶ್ನೆ, ಒಂದೇ ಪ್ರಶ್ನೆ ಇರುತ್ತೆ ಪದ್ಯ ಭಾಗದಲ್ಲಿ. ಇನ್ನೊಂದು ಪದ್ಯದ ಭಾವಾರ್ಥವನ್ನು ಕೇಳ್ತಾರೆ, ಇದು ಸಹಿತ ಪದ್ಯ ಭಾಗದಲ್ಲಿ ಕೇಳ್ತಾರೆ. ಇಲ್ಲಿ ಒಂದು ಪದ್ಯದ ಒಂದು ಪ್ಯಾರ ಮಾತ್ರ ಕೊಟ್ಬಿಟ್ಟು ಇದರ ಮೌಲ್ಯವನ್ನು ಆಧರಿಸಿ ಇದರ ಭಾವಾರ್ಥವನ್ನು ಬರೆಯಿರಿ ಅಂತ ಕೇಳ್ತಾರೆ. ಅಲ್ಲಿ ಆ ಕವಿ ಯಾರು ಬರೆದಿದ್ದು, ಯಾವ ಪದ್ಯದಿಂದ ಈ ಭಾಗವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ, ಇದರ ಒಟ್ಟಾರೆ ಆಶಯ ಏನು, ಮತ್ತು ಈ ಕೊಟ್ಟಂಥ ಪದ್ಯದ ಸಾರಾಂಶ ಏನು, ಈ ಥರ 3 ಹಂತದಲ್ಲಿ ಬರಿಬೇಕಾಗುತ್ತೆ. 4 ಅಂಕ ಇರುತ್ತೆ ಇದಕ್ಕೂ ಸಹಿತ. ತುಂಬ ಸುಲಭವಾಗಿ ಬರಿಬೋದು. ಇದನ್ನು ಸ್ವಲ್ಪ ನಾವು ಅಧ್ಯಯನ ಮಾಡಬೇಕು, ಬರೆದು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ, ಅದು ಬಹಳ ಮುಖ್ಯ. ಇನ್ನೊಂದು 4 ಅಂಕದ ಪ್ರಶ್ನೆ 2 ಇರ್ತವೆ. ಇದು 8-10 ವಾಕ್ಯದಲ್ಲಿ ಉತ್ತರಿಸಿ ಅಂಥೇಳಿ. ಇದರಲ್ಲಿ ಗದ್ಯ ಭಾಗದಲ್ಲಿ ಒಂದು ಕೇಳ್ತಾರೆ, ಪದ್ಯ ಭಾಗದಲ್ಲಿ ಒಂದು ಕೇಳ್ತಾರೆ. ಗದ್ಯ ಭಾಗದಲ್ಲಿ ಆಯ್ಕೆ ಮಾಡ್ಕೊಂಡ್ರೆ ಯಾವುದಾದ್ರೂ ಒಂದು ಗದ್ಯದ 2 ಪ್ರಶ್ನೆಗಳನ್ನು ಕೇಳ್ತಾರೆ. ಒಂದೇ ಗದ್ಯದ 2 ಪ್ರಶ್ನೆಗಳು, ಅದರಲ್ಲಿ ಒಂದು ಪ್ರಶ್ನೆ ಬರಿಬೇಕಾಗುತ್ತೆ ನಾವು. ಹಾಗೆ ಪದ್ಯ ಭಾಗದಲ್ಲಿ ಆಯ್ಕೆ ಮಾಡ್ಕೊಳೋದಾದರೆ ಪದ್ಯ ಭಾಗದಲ್ಲೂ ಸಹಿತ 2 ಪ್ರಶ್ನೆಗಳನ್ನು ಕೇಳ್ತಾರೆ, ಒಂದೇ ಪದ್ಯದ್ದು, ಅದರಲ್ಲಿ ಒಂದು ಪ್ರಶ್ನೆಯನ್ನು ಬರಿಬೇಕಾಗುತ್ತೆ ನಾವು. ಇದು ಗಮನಿಸಬೇಕು. ಇದು 4 ಅಂಕ, 2 ಪ್ರಶ್ನೆ, 8 ಅಂಕಗಳಿರ್ತಾವೆ ಇದಕ್ಕೆ. ಹಾಗೆ ಮತ್ತೊಂದು ನಾನಾಗಲೇ ನಿಮಗೆ ಪರಿಚಯ ಮಾಡಿಸ್ದಂಗೆ ಅಪಠಿತ ಗದ್ಯ ಅಂತ, ಇದು ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇರೋದಿಲ್ಲ. ಏನು ನಮ್ಮ ಸಿರಿಗನ್ನಡ 10ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಇದೆಯಲ್ಲ, ಅದರಲ್ಲಿ ಇರೋದಿಲ್ಲ. ಅಂದರೆ ಬೇರೆ ನಾವು ಓದದೇ ಇರುವಂಥ ಒಂದು ಗದ್ಯ ಭಾಗವನ್ನು ಅಲ್ಲಿ ಕೊಡ್ತಾರೆ, ಅನ್ರೀಡ್ ಪ್ಯಾಸೇಜ್ ಅಲ್ವಾ ಕೊಟ್ಟಿರ್ತಾರೆ. ಅದನ್ನು ನಾವು ಅಲ್ಲೇ ಓದಬೇಕು, ಅರ್ಥ ಗ್ರಹಿಸಬೇಕು. ಕೆಳಗಡೆಗೆ 2 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ, 2 ಅಂಕದ್ದು. ಒಂದೇ ಪ್ರಶ್ನೆ ತಕ್ಕೊಂಡು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎಲ್ಲಿದೆ ಅಂತ ಮತ್ತೊಂದು ಸರಿ ಓದಬೇಕು. ಆ ಭಾಗದಲ್ಲಿ ನೀವು 3 ಅಥವಾ 4 ವಾಕ್ಯಗಳನ್ನು ನೀವು ಗುರುತು ಮಾಡ್ಕೋಬೇಕು. ಅದನ್ನು ತೆಗೆದು ಅದಕ್ಕೆ ಪ್ರಶ್ನೆಗೆ ಉತ್ತರ ಬರಿಬೇಕು. ಉತ್ತರ ಬರೆಯುವಾಗ ನೆಕ್ಸ್ಟ್ 2ನೇ ಪ್ರಶ್ನೆನ ತಕ್ಕಬೇಕು. ಆ ಪ್ರಶ್ನೆಗೆ ಸರಿಯಾದ ಉತ್ತರ ಎಲ್ಲಿದೆ ಮತ್ತೊಂದು ಭಾಗದಲ್ಲಿ ಹುಡುಕಬೇಕು. ಅದನ್ನು ಹುಡುಕ್ಬಿಟ್ಟು ಅಲ್ಲಿ 3-4 ವಾಕ್ಯಗಳನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಅದನ್ನು ತಗೊಂಬಂದು 2ನೇ ಪ್ರಶ್ನೆಗೆ ಉತ್ತರ ಬರಿಬೇಕು. ಇದು ಅಲ್ಲೇ ನಾವು ಚೆನ್ನಾಗಿ ಓದಿ, ಚೆನ್ನಾಗಿ ಗ್ರಹಿಸಿ, ಪ್ರಶ್ನೆಗಳನ್ನು ನೋಡಿ ಸರಿಯಾದ ಉತ್ತರವನ್ನು ಗುರುತಿಸಿ ಅದನ್ನು ತೆಗೆದು ಬರೆಯುವಂತಹ ಕೆಲಸ ಇಲ್ಲಿ ನಡೆಯುತ್ತೆ. ಇದು ಬಹಳ ಗ್ರಹಿಕೆ ಮತ್ತು ಕೌಶಲ್ಯಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳಾಗ್ತವೆ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ 5 ಅಂಕದ ಪ್ರಶ್ನೆ ಇರುತ್ತೆ. ಅದು ಪತ್ರ ಬರವಣಿಗೆ ಅಂಥೇಳಿ. ಪತ್ರ ಬರವಣಿಗೆಯಲ್ಲಿ 2 ರೀತಿ ಇರುತ್ತೆ. ಒಂದು ಕಚೇರಿ ಪತ್ರ, ಇನ್ನೊಂದು ಖಾಸಗಿ ಅಥವಾ ವೈಯಕ್ತಿಕ ಪತ್ರ ಅಂತ ಇರುತ್ತೆ. ಕಚೇರಿ ಪತ್ರದಲ್ಲಿ ಮತ್ತೆ 2-3 ರೀತಿಯ ಕಚೇರಿ ಪತ್ರಗಳು ಕೇಳ್ತಾರೆ. ಅದು ಯಾವುದೇ ರೀತಿಯ ಕಚೇರಿ ಪತ್ರ ಕೇಳಲಿ, ವಿಷಯ ಏನೇ ಇರಲಿ, ಅಡ್ರೆಸ್ ಏನೇ ಇರಲಿ, ಬರೆಯೋದು ಒಂದೇ ಕ್ರಮ. ಏನದು? ಇಂದ, ಇವರಿಗೆ, ಮಾನ್ಯರೇ, ವಿಷಯ, ಅಲ್ಲಿ ವಿಷಯದ ವಿವರಣೆ ಅಂದರೆ ಪತ್ರದ ಒಡಲು, ವಂದನೆಗಳು, ತಮ್ಮ ವಿಶ್ವಾಸಿ, ದಿನಾಂಕ, ಸ್ಥಳ, ಇಷ್ಟು ಬರಿಬೇಕಾಗುತ್ತೆ. ಇದ್ರ ಪರಿಚಯನೂ ಸಹಿತ ನಾನು ಒಂದು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಅದರ ಪರಿಚಯ ಮಾಡಿಕೊಡ್ತೀನಿ ಖಂಡಿತವಾಗೂ. ಅಂದರೆ ಇಲ್ಲಿ ವಿಷಯ ನಾವು ಬರೆಯುವಾಗ ಬಹಳ ಮುಖ್ಯವಾಗಿ ಗಮನಿಸಬೇಕು. 5 ಅಂಕ ಇರುತ್ತೆ. ಈ ಸ್ಟ್ರಕ್ಚರ್ ಅಂದರೆ ವಿನ್ಯಾಸ ಬಹಳ ಇಂಪಾರ್ಟೆಂಟು. ಮತ್ತು ಅಲ್ಲಿ ಬರೀಬೇಕು. ಆ ಪ್ರಶ್ನೆಯಲ್ಲಿ ಏನು ಗಮನಿಸಬೇಕು ಅಂತಂದರೆ 3 ಮುಖ್ಯವಾಗಿರುವಂಥ ಅಂಶಗಳನ್ನು ಗಮನಿಸಬೇಕಲ್ಲಿ.
ನಿಮ್ಮ ವಿಳಾಸ ಏನು ಇಂದ ಬರೀಬೇಕಾದ್ರೆ ನಿಮ್ಮ ಹೆಸರು ಈಗಿರೋ ಹೆಸರನ್ನು ಮರಿಬೇಕಾಗುತ್ತೆ. ಅಲ್ಲಿ ಇಂಪಾರ್ಟೆಂಟ್ ಅಲ್ಲ, ಅಲ್ಲಿ ಒಂದು ಹೆಸರನ್ನು ಕೊಟ್ಟಿರುತ್ತೆ ಎಂದು ಭಾವಿಸಿ ಅಂತ. ನಿಮ್ಮ ಶಾಲೆ, ಊರು, ನಿಮ್ಮ ಹೆಸರು ಬೇರೆಯೇ ಕೊಟ್ಟಿರ್ತಾರೆ, ಅದನ್ನು ನೀವು ಗ್ರಹಿಸಬೇಕು. ನೆಕ್ಸ್ಟು ಯಾರಿಗೆ ಪತ್ರ ಬರೀಬೇಕಾಗಿರುತ್ತೆ ಅಂತ ಗೇ ವಿಳಾಸ ಕೊಟ್ಟಿರ್ತಾರೆ, ಗೇ ವಿಳಾಸವನ್ನು ಗುರುತಿಸ್ಕೋಬೇಕು. ಅದಾದ ನಂತರ ವಿಷಯ ಏನು ವಿಷಯದ ಬಗ್ಗೆ ಬರೀಬೇಕು ಅಂತ ಇರುತ್ತೆ, ವಿಷಯವನ್ನು ಗ್ರಹಿಸಬೇಕು. ಈ 3 ಅಂಶಗಳನ್ನು ಗ್ರಹಿಸಿದ್ದೆ ಆದರೆ ನೀವು ಬರೆಯೋದು ತುಂಬ ಸುಲಭ. ನೆಕ್ಸ್ಟು ಖಾಸಗಿ ಪತ್ರಕ್ಕೆ ಸಂಬಂಧಪಟ್ಟಂಗೆ ಅಂದರೆ ವೈಯಕ್ತಿಕ ಪತ್ರಕ್ಕೂ ಸಂಬಂಧಪಟ್ಟಂಗೆ ಒಂದು ಪ್ರಶ್ನೆ ಇರುತ್ತೆ, ಅಥವಾ ಅಂಥೇಳಿ ನೀವು ಯಾವುದಾದ್ರೂ ಒಂದು ಆಯ್ಕೆ ಮಾಡ್ಕೋಬೋದು. ಕಚೇರಿ ಪತ್ರ ಆಯ್ಕೆ ಮಾಡ್ಕೊಂಡ್ರೆ ನೀವು ಇದನ್ನು ನೋಡೋದು ಬೇಕಾಗಿಲ್ಲ, ಅಥವಾ ವೈಯಕ್ತಿಕ ಪತ್ರ ಆಯ್ಕೆ ಮಾಡ್ಕೊಂಡ್ರೆ ಕಚೇರಿ ಪತ್ರ ನೋಡುವ ಅಗತ್ಯಿಲ್ಲ. ಯಾವುದಾದ್ರೂ 2 ಪ್ರಶ್ನೆ ಕೇಳ್ತಾರೆ, 1 ಪ್ರಶ್ನೆ ಬರೆದ್ರೆ ಸಾಕು. ವೈಯಕ್ತಿಕ ಪತ್ರಕ್ಕೂ ಅಷ್ಟೇ, ಅಲ್ಲಿ ನಾವು ನಮ್ಮ ವಿಳಾಸ ಅಂದರೆ ನೀವು ಪತ್ರ ಬರೆಯುವವರ ವಿಳಾಸ ಇಂದ ವಿಳಾಸ ಏನಿದೆ ಅನ್ನೋದನ್ನು ಗುರುತಿಸ್ಕೋಬೇಕು, ಪ್ರಶ್ನೆ ಓದ್ತಾನೆ. ನೆಕ್ಸ್ಟು ಅಲ್ಲಿ ಯಾರಿಗೆ ಪತ್ರ ಬರಿಬೇಕಾಗಿದೆ ಅನ್ನೋದನ್ನು ನೀವು ಗುರುತಿಸ್ಕೋಬೇಕು, 2ನೇ ಅಂಶ. 3ನೇ ಅಂಶ, ಯಾವ ವಿಷಯವನ್ನು ಕುರಿತು ನೀವು ಪತ್ರ ಬರಿಬೇಕಾಗಿದೆ ಅನ್ನೋದು ಗುರುತಿಸ್ಕೋಬೇಕು. ಈ 3 ಅಂಶ ಗುರುತಿಸ್ಕೊಂಡ ನಂತರ ಪತ್ರ ಬರೆಯೋಕ್ಕೆ ಶುರು ಮಾಡಬೇಕು. ಖಾಸಗಿ ಅಥವಾ ವೈಯಕ್ತಿಕ ಪತ್ರ ಬರೆಯುವಾಗ ಇಂದ ವಿಳಾಸದಲ್ಲಿ ನಿಮ್ಮ ಹೆಸರು, ನಿಮ್ಮ ಊರು ಮತ್ತು ದಿನಾಂಕ ಬರಿಬೇಕು ಬಹಳ ಮುಖ್ಯವಾಗಿ. ಎಲ್ಲಿ? ಬಲಭಾಗದ ಮೇಲ್ಗಡೆ, ಬಲಗಡೆಯ ಮೇಲ್ಭಾಗದಲ್ಲಿ. ಆಮೇಲೆ ಯಾರಿಗೆ ಪತ್ರ ಬರಿಬೇಕಾಗಿದೆ ಅದು ಗುರುತಿಸ್ಕೋಬೇಕು. ತಂದೆ ಆಗಿದ್ದರೆ ತೀರ್ಥರೂಪ, ತಾಯಿ ಆಗಿದ್ದರೆ ಮಾತೃಶ್ರೀ, ದೊಡ್ಡಪ್ಪ, ಅಜ್ಜ ಈ ಥರದ ಗಂಡು ಮಕ್ಕಳು ದೊಡ್ಡವರಾಗಿದ್ದರೆ ತೀರ್ಥರೂಪ ಸಮಾನ, ಹೆಣ್ಣು ಮಕ್ಕಳು ದೊಡ್ಡಮ್ಮ, ಅಜ್ಜಿ, ಅತ್ತೆ ಇಂಥರಿ ಬರೆಯೋದಾದರೆ ಮಾತೃಶ್ರೀ ಸಮಾನ ಅಂತ ನಾವು ಪ್ರಾರಂಭಿಕ ಒಕ್ಕಣೆನ ಸಂಬೋಧನೆಯನ್ನು ಮಾಡಬೇಕಾಗುತ್ತೆ. ಅದಾದ ನಂತರ ಉಭಯ ಕುಶಲೋಪರಿ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಆರೋಗ್ಯವಾಗಿದ್ದೇನೆ, ನಿಮ್ಮ ಆರೋಗ್ಯದ ಬಗ್ಗೆ ಪತ್ರ ಬರೆಯಿರಿ ಅಂತ ಬರೀಬೇಕಾಗುತ್ತೆ. ಇದು 1 ಪ್ಯಾರ, ಪ್ರಾರಂಭಿಕ ಒಕ್ಕಣೆ ಮತ್ತು ಉಭಯ ಕುಶಲೋಪರಿ. ಅದಾದ ನಂತರ ಈ ಪತ್ರ ಬರೆಯಲು ಕಾರಣವೇನೆಂದರೆ ಅಂತ ಶುರು ಮಾಡಿ ಅಲ್ಲಿ ವಿಷಯ ಗುರುತಿಸ್ಕೊಂಡಿರ್ತೀರಿ. 3ನೇ ಅಂಶ, ಆ ಯಾವ ವಿಷಯದ ಬಗ್ಗೆ ಪತ್ರ ಬರೀಬೇಕು ಅಂತಿರುತ್ತೋ ಅದಕ್ಕೆ ಸಂಬಂಧಪಟ್ಟಿರುವಂಥ ಡೇಟ್ ಇರ್ಬೋದು, ಮತ್ತು ಅಥವಾ ಅದಕ್ಕೆ ಬೇಕಾಗಿರುವಂಥ ಕೆಲವು ಆಧಾರ ಅಂಶಗಳಿರ್ಬೋದು, ಮತ್ತು ಕಾಳಜಿ ಇರ್ಬೋದು, ನಿಮ್ಮ ಪ್ರಯತ್ನ ಇರ್ಬೋದು, ಇದೆಲ್ಲವನ್ನು ಒಳಗೊಂಡಂತೆ ಒಂದು 4-5 ಲೈನ್ ಆದರೂ ಬರಿಬೇಕು, 4-5 ವಾಕ್ಯನಾದರೂ ಬರಿಬೇಕು ವಿವರವಾಗಿ. ಅದಾದ ನಂತರ ಕೆಳಗಡೆಗೆ ವಂದನೆಗಳು ಬರಿಬೇಕು. ಅದಾದ ನಂತರ ಬಲಭಾಗ ಕೆಳಭಾಗದಲ್ಲಿ ನಿಮ್ಮ ಪ್ರೀತಿಯ ತಂದೆಗೆ ಬರೆಯೋದಾದರೂ ತಾಯಿಗೆ ಬರೆಯೋದಾದರೂ ನಿಮ್ಮ ಪ್ರೀತಿಯ ಮಗಳು ಬೇರೆ ಬರಿಬೇಕಾದರೂ ಸಹಿತ ಯಾರು ಅವರ ಸಂಬಂಧ ನಿಮಗೆ ಏನು ಸಂಬಂಧ ಇದೆ ಅದು ಗುರುತಿಸಿ ಅಲ್ಲಿ ಸಂಬೋಧನೆಯನ್ನು ಬರಿಬೇಕಾಗತ್ತೆ. ಅದ್ರ ಕೆಳಗಡೆಗೆ ಅಲ್ಲಿ ಪ್ರಶ್ನೆಯಲ್ಲಿ ಏನು ನಿಮ್ಮ ಹೆಸರು ಕೊಟ್ಟಿರ್ತಾರೋ ಆ ಹೆಸರೇ ಭಾವಿಸ್ಕೊಂಡು ಬರಿಬೇಕಾಗತ್ತೆ. ಇದಾದ ನಂತರ ಕೆಳಭಾಗದಲ್ಲಿ ಒಂದು ಬಾಕ್ಸನ್ನು ಹಾಕಿಬಿಟ್ಟು ಹೊರವಿಳಾಸ ಅಂತ ಟೈಟ್ಲ್ ಮಾಡಿಬಿಟ್ಟು ಅಲ್ಲಿ ಯಾರಿಗೆ ಪತ್ರ ಬರಿಬೇಕಾಗಿದೆ ಅವರ ಹೆಸರು, ಆ ವಿಳಾಸ ಬರೆಯೋದು ಬಹಳ ಮುಖ್ಯ. ಅಲ್ಲೇ 1 ಅಂಕ ಇರ್ತೈತಿ. ಅಲ್ಲಿ ಯಾರಿಗೆ ಬರಿಬೇಕಾಗಿದ್ದಾರೋ ಅವ್ರ ಹೆಸರು ಬರಿಬೇಕು. ದೊಡ್ಡಮ್ಮ ಆದರೆ ಯಾವ ಹೆಸರಿನ ದೊಡ್ಡಮ್ಮ ಅಂತ ಅವರು ಹೆಸರು ಕೊಟ್ಟಿರ್ತಾರೆ, ಕೊಟ್ಟಿಲ್ಲ ಅಂದರೆ ಯಾವುದೇ ಒಂದು ದೊಡ್ಡಮ್ಮನ ಹೆಣ್ಣು ಮಕ್ಕಳ ಹೆಸರನ್ನು ಬರಿಬೇಕಾಗುತ್ತೆ. ಆದರೆ ಕೆಳಗಡೆಗೆ ಅವರ ವಿಳಾಸದಲ್ಲಿ ಆ ಪೋಸ್ಟಿನ ಏನೋ ಕ್ರಾಸ್ ಇರ್ಬೋದು, ಅಥವಾ ರೋಡ್ ಇರ್ಬೋದು, ಅಥವಾ ಏರಿಯಾ ಆ ನಗರ ಅಥವಾ ಪಟ್ಟಣ ಇರ್ಬೋದು. ಅದಾದ ನಂತರ ಪೋಸ್ಟ್ ಆ ಊರಿನ ಹೆಸರು, ಅದಾದ್ಮೇಲೆ ಪಿನ್ನ ಕ್ರಮಾಂಕ ಬರಿಬೇಕಾಗುತ್ತೆ. 1 ಪೇಜ್ನಲ್ಲಿ ಇದು ಚೆನ್ನಾಗಿ ವಿನ್ಯಾಸ ಮಾಡಬೇಕಾಗುತ್ತೆ. ಇದಕ್ಕೆ 5 ಅಂಕ ಇರುತ್ತೆ. ಇದ್ರ ಬಗ್ಗೆ ನಾನು ಮತ್ತೊಂದು ತರಗತಿಯಲ್ಲಿ ಇದ್ರ ಬಗ್ಗೆ ವಿವರವಾದಂಥ ಒಂದು ಮಾಡೆಲನ್ನು ಕೊಡ್ತೀನಿ ನಿಮಗೆ. ಇದಾದ ನಂತರ ನೆಕ್ಸ್ಟ್ ಮತ್ತೊಂದು 5 ಅಂಕದ ಪ್ರಶ್ನೆ ಇದೆ, ಪ್ರಬಂಧ ಬರವಣಿಗೆ ಅಂಥೇಳಿ. ಪ್ರಬಂಧ ಬರವಣಿಗೆಯಲ್ಲಿಯೂ ಅಷ್ಟೇ ಒಂದು ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಎಲ್ಲೂ ಪ್ರಬಂಧದ ಪರಿಚಯ ಇಲ್ಲ. ಒಂದು ಮಾದರಿ ಪ್ರಬಂಧವನ್ನು ನೀವೇ ಸಿದ್ಧಪಡಿಸ್ಕೋಬೇಕು. ಸುಮಾರು 12 ಪ್ರಬಂಧದ ಟೈಟ್ಲ್ಗಳನ್ನು ಕೊಟ್ಟಿದ್ದಾರೆ, ಶೀರ್ಷಿಕೆಗಳನ್ನು ಕೊಟ್ಟಿದ್ದಾರೆ ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ. ಅದಕ್ಕೆ ಸಂಬಂಧಪಟ್ಟಂಗೆ ನೀವು 1 ಪ್ರಶ್ನೆ ಕೇಳ್ತಾರೆ. ವಾಸ್ತವಿಕ ಈಗಿನ ವರ್ತಮಾನಕ್ಕೆ ಸಂಬಂಧಪಟ್ಟಂಗೆ 1 ಪ್ರಶ್ನೆ ಕೇಳ್ತಿರ್ತಾರೆ ಸಾಮಾನ್ಯವಾಗಿ. ಹಾಗಾಗಿ ಪ್ರಬಂಧ ಬರೆಯುವಂಥ ಶೈಲಿ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇದರಲ್ಲಿ ಪೀಠಿಕೆ ಇರ್ಬೋದು, ವಿಷಯದ ವಿವರಣೆ ಇರ್ಬೋದು, ಮತ್ತು ಸಮಾರೋಪ ಇರ್ಬೋದು. ಈ ಥರ 3 ಹಂತದಲ್ಲಿ ನಾವು ಪ್ರಬಂಧವನ್ನು ಬರಿಬೇಕಾಗುತ್ತೆ. ಪೀಠಿಕೆ 1 ಪ್ಯಾರ, ವಿಷಯದ ಮಂಡನೆ ಅಥವಾ ವಿಷಯದ ವಿವರಣೆ ಕನಿಷ್ಠ 2ರಿಂದ 3 ಪ್ಯಾರ, ಸಮಾರೋಪದಲ್ಲಿ 1 ಪ್ಯಾರ. ಈ ಥರದಲ್ಲಿ ನಾವು ಗಮನಿಸಬೇಕು. ಒಂದು ಎಕ್ಸಾಂಪಲ್ ಕೊಟ್ಟು ಇದನ್ನು ಹೇಗೆ ಬರಿಬೇಕು ಅನ್ನೋದು ಸಹಿತ ನಿಮಗೆ ಒಂದು ತರಗತಿಯಲ್ಲಿ ಚರ್ಚೆ ಮಾಡ್ತೀನಿ ನಾನು. ಓಕೆ, ಹಾಗಿದ್ರೆ ನೋಡಿ, ನಮಗೆ ಗದ್ಯದಲ್ಲಿ ಒಟ್ಟು 13 ಪ್ರಶ್ನೆಗಳಿರ್ತವೆ, 28 ಅಂಕ. ಅಲ್ಲಿ ಟೋಟ್ಲನ್ನು ಗಮನಿಸ್ಬೋದು ನೀವು. ಪದ್ಯದಲ್ಲಿ 11 ಪ್ರಶ್ನೆಗಳಿರ್ತವೆ, 30 ಅಂಕ. ಪಠ್ಯಪುಸ್ತಕ ಅಧ್ಯಯನದಲ್ಲಿ 5 ಪ್ರಶ್ನೆಗಳಿರ್ತವೆ, 9 ಅಂಕ. ಅಪಠಿತ ಗದ್ಯ 1 ಪ್ರಶ್ನೆ ಇರುತ್ತೆ, 4 ಅಂಕ. ವ್ಯಾಕರಣಾಂಶದಲ್ಲಿ 12 ಪ್ರಶ್ನೆಗಳಿರ್ತವೆ, 16 ಅಂಕ.
ವಾಕ್ಯ ರಚನೆಯಲ್ಲಿ 3 ಪ್ರಶ್ನೆಗಳಿರ್ತವೆ, 13 ಅಂಕ. ಒಟ್ಟು 45 ಪ್ರಶ್ನೆಗಳು 100 ಅಂಕಕ್ಕೆ ಇರುತ್ತೆ. ಇದು ನಮ್ಮ ಪ್ರಶ್ನೆ ಪತ್ರಿಕೆ ವಿನ್ಯಾಸ. ಹಾಗಿದ್ರೆ ಪಠ್ಯ ವಿಷಯಗಳು ಯಾವ್ಯಾವು ಅಂತ ನೋಡೋದಾದರೆ ನಾವು ಗದ್ಯದಲ್ಲಿ ಯುದ್ಧ, ಶಬರಿ, ಲಂಡನ್ ನಗರ, ಭಾಗ್ಯಶಿಲ್ಪಿಗಳು, ಎದೆಗೆ ಬಿದ್ದ ಅಕ್ಷರ ಮತ್ತು ವ್ಯಾಘ್ರಗೀತೆ, ಮತ್ತೊಂದು ವೃಕ್ಷಸಾಕ್ಷಿ, ಮತ್ತೊಂದು ಸುಕುಮಾರ ಸ್ವಾಮಿಯ ಕತೆ, ಇಷ್ಟು 8 ಗದ್ಯಗಳಿದ್ದಾವೆ. ಅಲ್ಲಿಯ ಸನ್ನಿವೇಶ ಅಥವಾ ಅವತ್ತಿನ ರಾಜ್ಯದ ಅಥವಾ ಪರಿಸ್ಥಿತಿಯನ್ನು ನೋಡ್ಕೊಂಡ್ಬಿಟ್ಟು ಕೆಲವು ಗದ್ಯಗಳನ್ನು ಹಿಂದಿನ ವರ್ಷಗಳಲ್ಲಿ ಬಿಟ್ಟಿದ್ದಾರೆ. ಒಂದು ವರ್ಷ ಲಂಡನ್ ನಗರ ಅನ್ನುವಂಥ ಗದ್ಯವನ್ನು ಬಿಟ್ಟಿದ್ದರು, ಅದು ಬಿಟ್ಟು ಇನ್ನು 7 ಗದ್ಯಗಳನ್ನು ಕೊಟ್ಟಿದ್ದರು. ಇನ್ನೊಂದು ವರ್ಷ ಸುಕುಮಾರ ಸ್ವಾಮಿಯ ಕಥೆ ಅನ್ನುವಂಥ ಗದ್ಯವನ್ನು ಬಿಟ್ಟು ಇನ್ನು 7 ಗದ್ಯಗಳನ್ನು ಕೊಟ್ಟಿದ್ದಾರೆ. ಹಾಗೆ ಪದ್ಯಗಳಲ್ಲಿ ನೋಡೋದಾದರೆ ನಾವು ಸಂಕಲ್ಪಗೀತೆ, ಹಕ್ಕಿ ಹಾರುತ್ತಿದೆ ನೋಡಿದರ, ಹಲಗಲಿ ಬೇಡರು, ಕೌರವೇಂದ್ರನ ಕೊಂದೆ ನೀನು, ಹಸುರು, ಹಾಗೆ ಛಲಮನೆ ಮೆರೆವೆಂ, ವೀರಲವ, ಕೆಮ್ಮನೆ ಮೀಸೆ ಹೊತ್ತನೆ, ಒಟ್ಟು 8 ಪದ್ಯಗಳಿದ್ದಾವೆ. ಇದರಲ್ಲೂ ಕೆಲವು ಸರಿ ಪದ್ಯಗಳನ್ನು ಸಹಿತ ಕೆಲವನ್ನು ಕೈಬಿಟ್ಟು ಆ ಹೊತ್ತಿನ ಆ ಪಠ್ಯಕ್ಕೆ ಅಥವಾ ಬೋಧನೆಗೆ ಲಭ್ಯವಾಗಿರುವಂಥ ಸಮಯಾವಕಾಶವನ್ನು ಆಧರಿಸಿ ಇಲಾಖೆ ನಿರ್ಧಾರ ತಗೊಳ್ಳುತ್ತೆ. ಒಟ್ಟು ಪಠ್ಯದಲ್ಲಿರೋದು ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿರೋದು 8 ಪದ್ಯಗಳು. ಹಾಗೆ 8 ಪದ್ಯಗಳ ಮೇಲೂ ಪ್ರಶ್ನೆಗಳು ಕೇಳುವಂಥ ಸಾಧ್ಯತೆ ಜಾಸ್ತಿ, ಕೇಳಲೇಬೇಕು. ಆದರೆ ಇಲಾಖೆ ನಿರ್ದೇಶನದಂತೆ ಕೆಲವು ಆ ಬೋಧನಾ ಅವಧಿಗಳ ಕೊರತೆ ಆದಾಗ ಕೆಲವು ಪದ್ಯಗಳನ್ನು ಕೈ ಬಿಡ್ತಾರೆ. ಹಾಗೆ ಕೆಲವು ವರ್ಷದಲ್ಲಿ ಕೆಮ್ಮನೆ ಮೀಸೆ ಹೊತ್ತನೆ ಬಿಟ್ಟಿದ್ದಾರೆ, ಕೆಲವು ವರ್ಷದಲ್ಲಿ ಹಸಿರು ಅನ್ನೋದು ಬಿಟ್ಟಿದ್ದಾರೆ. ಹೀಗೆ ಬೇರೆ ಬೇರೆ ಸಾಧ್ಯತೆಗಳು ಇದ್ದಾವೆ. ಇನ್ನೊಂದು ಪಠ್ಯಪುಸ್ತಕ ಅಧ್ಯಯನದಲ್ಲಿ 5 ಅಂತ ಹೇಳಿದೆ ನಾನು. ಈ ವರ್ಷದ ನಮ್ಮ 10ನೇ ತರಗತಿಯ ಸಿರಿಗನ್ನಡ ಪ್ರಥಮ ಭಾಷೆ ಕನ್ನಡದಲ್ಲಿ ವಿವೇಕಾನಂದರ ಚಿಂತನೆಗಳು 1ನೇದು, 2ನೇದು ವಸಂತ ಮುಖ ತೋರಲಿಲ್ಲ, 3ನೇದು ಭಗತ್ ಸಿಂಗ್, 4ನೇದು ಮೃಗ ಮತ್ತು ಸುಂದರಿ, 5ನೇದು ಜನಪದ ಒಗಟುಗಳು ಅಂತ 5 ಪಠ್ಯಪುಸ್ತಕ ಅಧ್ಯಯನಗಳಿದ್ದಾವೆ. ಇದರಲ್ಲಿ ಒಟ್ಟು 9 ಪ್ರಶ್ನೆಗಳನ್ನು 9 ಅಂಕ 5 ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇದೆ. ಇಷ್ಟೆಲ್ಲವನ್ನೂ ಪಠ್ಯವನ್ನು ಆಧರಿಸಿ ಮತ್ತು ಪಠ್ಯಕ್ಕೆ ಹೊರತಾಗಿರುವಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳುವಂಥ ಏನು ಪ್ರಶ್ನೆಗಳಿದ್ದಾವೆ ಅದನ್ನು ಆಧರಿಸಿ ನಾನು ಈ ಸಾಧನಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಮತ್ತು ಸಾಧನಾ ಎಜುಕೇಷನ್ ಚಾನಲ್ ಮೂಲಕ ನಿಮಗೆ ಇದರ ಪರಿಚಯದ ಒಂದು ತರಗತಿಗಳನ್ನು ಖಂಡಿತವಾಗಿ ಒದಗಿಸುವಂಥ ಪ್ರಯತ್ನವನ್ನು ನಮ್ಮ ಟೀಮ್ ಮಾಡ್ತಾ ಇದೆ. ಅದು ಒದಗಿಸುವಂಥ ಕೆಲಸ ಖಂಡಿತವಾಗೂ ಮಾಡ್ತೇವೆ. ಇದ್ರ ಕಡೆಗೆ ನಿಮ್ಮ ಗಮನ ಇರಲಿ. ಓಕೆ. ಇನ್ನು ವ್ಯಾಕರಣಾಂಶಗಳಿಗೆ ಸಂಬಂಧಪಟ್ಟಂಗೆ ನಾವು ಮಧ್ಯನೇ ವ್ಯಾಕರಣಾಂಶಗಳನ್ನು ಸೇರಿಸ್ತಾ ಹೋಗ್ತೀವಿ ಪಾಠದ ಮಧ್ಯದಲ್ಲಿ. ಹಾಗಿದ್ರೆ ಮತ್ತು ಪ್ರತ್ಯೇಕ ಏನಾರು ಅಗತ್ಯ ಇದ್ದರೆ ಖಂಡಿತ ಪ್ರತ್ಯೇಕವಾಗಿಯೂ ಸಹಿತ ನಾವು ಕೆಲವು ವ್ಯಾಕರಣಾಂಶಗಳನ್ನು ಮಾಡುವಂಥ ಯೋಚನೆ ಇದೆ. ಹಾಗಾದರೆ ಒಟ್ಟು ವ್ಯಾಕರಣಾಂಶಗಳು ಎಷ್ಟಿದ್ದಾವೆ ನಮಗೆ SSLC ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಅಂದರೆ 20 ವ್ಯಾಕರಣಾಂಶಗಳನ್ನು ಇಲಾಖೆಯಿಂದ ನಿರ್ದೇಶನ ಆಗಿದೆ. ಅದರ ವರ್ಣಮಾಲೆ ಮೇಲೆ ಪ್ರಶ್ನೆ ಇರ್ಬೋದು, ಮತ್ತು ನಾಮಪದಗಳ ಮೇಲೆ ಪ್ರಶ್ನೆ ಇರ್ಬೋದು, ಸರ್ವನಾಮಗಳ ಮೇಲೆ ಪ್ರಶ್ನೆ ಇರ್ಬೋದು, ವಿಭಕ್ತಿ ಪ್ರತ್ಯಯಗಳು, ಕಾರಕಗಳ ಮೇಲೆ ಪ್ರಶ್ನೆ ಇರ್ಬೋದು, ಕ್ರಿಯಾಪದಗಳು ಮತ್ತು ಕಾಲರೂಪ ಕ್ರಿಯಾಪದಗಳು, ಅರ್ಥರೂಪ ಕ್ರಿಯಾಪದಗಳು, ಸಕರ್ಮಕ ಕ್ರಿಯಾಪದಗಳು, ಅಕರ್ಮಕ ಕ್ರಿಯಾಪದಗಳು, ಧಾತುಗಳು, ಇಷ್ಟೆಲ್ಲ ಒಳಗೊಂಡಂತೆ ಕ್ರಿಯಾಪದಗಳ ಮೇಲೆ ಪ್ರಶ್ನೆ ಇರ್ಬೋದು. ಮತ್ತು ಸಂಧಿಗಳ ಮೇಲೆ ಪ್ರಶ್ನೆ ಇರುತ್ತೆ. ಸಾಮಾನ್ಯವಾಗಿ ಕನ್ನಡ ಸಂಧಿ ಅಥವಾ ಸಂಸ್ಕೃತ ಸಂಧಿ. ಸಮಾಸಗಳ ಮೇಲೆ ಪ್ರಶ್ನೆ ಇರುತ್ತೆ. ಅನ್ಯದೇಶಿ ಪದಗಳ ಮೇಲೆ ಪ್ರಶ್ನೆ ಇರುತ್ತೆ. ಹಾಗೆ ತತ್ಸಮ ತದ್ಭವಗಳ ಮೇಲೆ ಪ್ರಶ್ನೆ ಕೇಳಬಹುದು. ಹಾಗೆ ಗ್ರಾಮ್ಯ ಪದಗಳು, ಗ್ರಾಂಥಿಕ ಪದಗಳ ಮೇಲೆ ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇದೆ. ಹಾಗೆ ದಿರುಕ್ತಿಗಳು, ಜೋಡಿ ನುಡಿಗಳ ಮೇಲೆ ಪ್ರಶ್ನೆ ಕೇಳ್ತಾರೆ. ಅವ್ಯಯಗಳ ಮೇಲೆ ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇದೆ. ಕೃದಂತಗಳು ಮತ್ತು ತದ್ದಿತಾಂತಗಳ ಮೇಲೆ ಪ್ರಶ್ನೆ ಕೇಳ್ತಾರೆ. ಹಾಗೆ ವಾಕ್ಯದ ಪ್ರಭೇದಗಳು ಅಥವಾ ವಿಧಗಳು, ಹಾಗೆ ಲೇಖನ ಚಿಹ್ನೆಗಳು ಮತ್ತು ಪದಗಳ ಅರ್ಥ ಮತ್ತು ಹೊಸಗನ್ನಡ ರೂಪ, ಹಳೆಗನ್ನಡ ಪದಕ್ಕೆ ಹೊಸಗನ್ನಡ ರೂಪ, ಛಂದಸ್ಸು ಮತ್ತು ಅಲಂಕಾರ, ಇಷ್ಟು ಅಂಶಗಳಲ್ಲಿ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆ ಇದೆ. ಅಂದರೆ ಎಲ್ಲವೂ ಕೇಳ್ತಾರಾ ಅಂತ ಪ್ರಶ್ನೆ ಕೇಳಿದರೆ ಇಲ್ಲ. ಯಾಕೆ ಅಂದರೆ ನಮಗೆ 10 1 ಅಂಕದ ಪ್ರಶ್ನೆಗಳು, 2-3 ಅಂಕದ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇದೆ. ಛಂದಸ್ಸು ಅಲಂಕಾರ ಖಂಡಿತವಾಗೂ ಇರುತ್ತೆ, 1 ಅಂಕದ ಪ್ರಶ್ನೆ ಇರೋದಿಲ್ಲ ಅಷ್ಟೇ, ಏನೋ ಅಬ್ಜೆಕ್ಟಿವ್ ಟೈಪ್ ಇರೋದಿಲ್ಲ. ಇನ್ನು ಉಳಿದಂಗೆ 18 ಅಂಶಗಳಲ್ಲಿ 10 ಅಂಶಗಳನ್ನು ಕೇಳ್ತಾರೆ, ಇನ್ನು 8 ಅಂಶ ಕೇಳೋದಕ್ಕೆ ಸಾಧ್ಯ ಆಗೋಲ್ಲ. ಯಾಕಂದರೆ 10 ಪ್ರಶ್ನೆ ಕೇಳೋದು, ಯಾವ ಕೇಳ್ತಾರೆ ಯಾವ ಕೇಳೋಲ್ಲ ಗೊತ್ತಾಗೋದಿಲ್ಲ. ಹಾಗಾಗಿ ಒಟ್ಟು ನಾವು 18 + 2 20 ವ್ಯಾಕರಣಾಂಶಗಳನ್ನು ನಾವು ಮನನ ಮಾಡ್ಕೋಬೇಕಾಗತ್ತೆ. ಅದ್ರ ಮೇಲೆ ಒಂದು 10-15 ಪ್ರಶ್ನೆಗಳನ್ನು ನಾವು ಅಭ್ಯಾಸ ಮಾಡಬೇಕಾಗತ್ತೆ. ಅದನ್ನು ಸಹಿತ ನಾನು ನಿಮಗೆ ಈ ನಮ್ಮ ಈ ಯೂಟ್ಯೂಬ್ ಚಾನಲ್ ಮೂಲಕ ನಿಮಗೆ ಒದಗಿಸುವಂಥ ಪ್ರಯತ್ನವನ್ನು ಖಂಡಿತವಾಗಿ ನಾವು ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಡ್ತಾ ಇದ್ದೀನಿ. ಇಷ್ಟು ನಮ್ಮ ಪ್ರಶ್ನೆ ಪತ್ರಿಕೆ ವಿನ್ಯಾಸ. ಈಗ ನಾವು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ನೋಡೋದಾದರೆ ನೀವೆಲ್ಲ ನೋಡಿರ್ತೀರಿ ಸಾಮಾನ್ಯವಾಗಿ. ಆದರೂ ನಮ್ಮ ಚಾನಲ್ ಮೂಲಕ ನಿಮಗೊಂದು ಮಾದರಿ ಪ್ರಶ್ನೆ ಪತ್ರಿಕೆ ಪರಿಚಯ ಮಾಡಿಸೋದಾದರೆ, ಮಾದರಿ ಪ್ರಶ್ನೆ ಪತ್ರಿಕೆ ಅಲ್ಲಿ ಪ್ರಥಮ ಭಾಷೆ ಕನ್ನಡ ಅಂತ ಇರುತ್ತೆ. ಅಲ್ಲಿ 100 ಅಂಕಗಳು, ಒಟ್ಟು 3 ಗಂಟೆ 15 ನಿಮಿಷ ಇರುತ್ತೆ. 15 ನಿಮಿಷ ನಮಗೆ ಪ್ರಶ್ನೆ ಪತ್ರಿಕೆ ಓದೋದಕ್ಕೆ, ಇನ್ನು 3 ಗಂಟೆ ಅಲ್ಲಿ ಬರೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ.
ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಅರ್ಥಪೂರ್ಣ ಹೇಳಿಕೆ 4 ಆಯ್ಕೆಗಳನ್ನು ಕೊಡಲಾಗಿದೆ. ಅವುಗಳಲ್ಲಿ ಸೂಕ್ತವಾಗಿರುವಂಥ ಉತ್ತರವನ್ನು ಆಯ್ಕೆ ಮಾಡಿ ಬರೀರಿ ಅಂಥೇಳಿ. ಒಂದು ಸ್ಟೇಟ್ಮೆಂಟ್ ಅಥವಾ ಒಂದು ಬಿಟ್ಟ ಸ್ಥಳ ಅಥವಾ ಉದಾಹರಣೆ ಈ ಥರ ಪ್ರಶ್ನೆ ಇರುತ್ತೆ. ಅಲ್ಲಿ ಒಂದು ನೋಡ್ಬೋದು ನೀವು, ಕರ್ನಾಟಕದ ಜೀವನದಿ ಕಾವೇರಿಯು ಪೂರ್ವಕ್ಕೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಈ ವಾಕ್ಯದಲ್ಲಿರುವ ದಿಗ್ವಾಚಕ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದರಲ್ಲಿ ದಿಗ್ವಾಚಕ ಕರ್ನಾಟಕ ಅನ್ನೋದು ಸರಿನಾ, ಜೀವನದಿ ಸರಿನೋ, ಪೂರ್ವ ಅನ್ನೋದು ಸರಿನೋ, ಅಥವಾ ಬಂಗಾಳ ಕೊಲ್ಲಿ ಅನ್ನೋದು ಸರಿನೋ? ಸರಿಯಾಗಿ ನಾವು ನಾಮಪದಗಳನ್ನು ಪರಿಚಯ ಮಾಡಿಕೊಂಡಿದ್ದೆ ಆದರೆ ಇದನ್ನು ಗುರುತಿಸ್ತೀವಿ ನಾವು. ಈ ಥರ ಅಲ್ಲೇ 4 ಆಪ್ಷನ್ ಕೊಡ್ತಾರೆ. ಪ್ರಶ್ನೆ ಸರಿಯಾಗಿರುತ್ತೆ, ಓದ್ಕೊಂಡು ಸರಿಯಾದ ಆಪ್ಷನನ್ನು ಗುರುತಿಸ್ಬೇಕಾಗುತ್ತೆ. ಇಂಥ ಒಟ್ಟು 6 ಪ್ರಶ್ನೆಗಳನ್ನು ನೀವು ನೋಡ್ಬೋದು. ಹೀಗೆ ಹಾಗೆಯೇ ಇನ್ನೊಂದು ರೀತಿಯ ಪ್ರಶ್ನೆಗಳು ಅಂತ ಹೇಳಿದೆ ನಾನು. ಅಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧಿಸಿದಂತೆ 3ನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಅಂತ ಕೇಳ್ತಾರೆ. ಅದರಲ್ಲಿ 7ನೇ ಪ್ರಶ್ನೆ, 8ನೇ ಪ್ರಶ್ನೆ, 9 ಮತ್ತು 10. ಕೆನೆ ಮೊಸರು ಇದು ಜೋಡಿ ನುಡಿ. ಹಾಗೆ ಕಟ್ಟ ಕಡೆಗೆ ಇದೇನಿದು ಅಂದರೆ ದಿರುಕ್ತಿಯಾಗಿರುತ್ತೆ. ನಮಗೆ ಅಲ್ಲಿ ಉತ್ತರ ಇರೋದಿಲ್ಲ, ನಾವೇ ಅದಕ್ಕೆ ಉತ್ತರವನ್ನು ನಾವು ಅಂದಾಜಿಸಿ ಗೆಸ್ ಮಾಡಿ ಬರಿಬೇಕಾಗುತ್ತೆ ನಾವು ಸರಿಯಾದ ಉತ್ತರವನ್ನು. ಹಾಗೆಯೇ ನಾವು 11ನೇ ಪ್ರಶ್ನೆಯನ್ನು ನೋಡೋದಾದರೆ ಇದು 1 ಅಂಕದ ಪ್ರಶ್ನೆಗಳು, ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇರುತ್ತೆ. ಒಟ್ಟು 7 ಪ್ರಶ್ನೆಗಳಿರ್ತವೆ. ಅಲ್ಲಿ ಪದ್ಯದಿಂದ 4 ಅಲ್ಲ ಗದ್ಯದಿಂದ 4, ಪದ್ಯದಿಂದ 2, ಹಾಗೆಯೇ ಪಠ್ಯಪೋಷಕಾಧ್ಯಾಯದಿಂದ 1 ಇರುತ್ತೆ. ನೀವು ನೋಡ್ಬೋದು, ಹಾಗೆಯೇ ಜೋಡಿಸಿರ್ತಾರೆ ಅವರು. ನೋಡಿರಿ, 11, 12, 13, 14 ಇದು ಗದ್ಯದಲ್ಲಿದೆ, 15, 16 ಇದು ಪದ್ಯದಲ್ಲಿದೆ, ಹಾಗೆ 17ನೇದು ಪಠ್ಯಪುಸ್ತಕಾಧ್ಯಯನದಲ್ಲಿ ಕೇಳಿದ್ದಾರೆ. ಹಾಗೆ ಇನ್ನು 18ನೇ ಪ್ರಶ್ನೆಯಿಂದ ನಮಗೆ 27ನೇ ಪ್ರಶ್ನೆವರೆಗೂ ಇರುವಂಥ ಒಟ್ಟು 10 ಪ್ರಶ್ನೆಗಳು 3-4 ವಾಕ್ಯಗಳಲ್ಲಿ ಉತ್ತರಿಸುವಂಥ 2 ಅಂಕದ ಪ್ರಶ್ನೆಗಳಿದ್ದಾವೆ. ಇದರಲ್ಲಿ 4 ಗದ್ಯಕ್ಕೆ ಸಂಬಂಧಪಟ್ಟಂಗಿರುತ್ತೆ, 2 ಪದ್ಯಕ್ಕೆ ಸಂಬಂಧಪಟ್ಟಂಗಿರುತ್ತೆ, 4 ಪಠ್ಯಪುಸ್ತಕ ಅಧ್ಯಯನಕ್ಕೆ ಸಂಬಂಧಪಟ್ಟಂಗಿರುತ್ತೆ. ಹಾಗೆ ಅದಾನಂತರ 2 ಕವಿ ಪರಿಚಯ ಕೇಳಿದ್ದಾರೆ. ದೇವನೂರು ಮಹಾದೇವ ಗದ್ಯಭಾಗದಿಂದ ತಗೊಂಡಿದ್ದಾರೆ, ಲಕ್ಷ್ಮೀಶ ಪದ್ಯಭಾಗದಿಂದ ತಗೊಂಡಿದ್ದಾರೆ. ಇದು 3 ಅಂಕದ 2 ಪ್ರಶ್ನೆಗಳಿರ್ತವೆ. ಹಾಗೆಯೇ ಒಂದು ಪದ್ಯಭಾಗ ಕೊಟ್ಬಿಟ್ಟು ಇದಕ್ಕೆ ಪ್ರಸ್ತಾರ ಹಾಕಿ ಅಂತ 3 ಅಂಕದ 1 ಪ್ರಶ್ನೆ ಛಂದಸ್ಸಿಗೆ ಸಂಬಂಧಪಟ್ಟಂಗೆ. ಇದು 3 ಸಾಲಿನ ಪದ್ಯ ಆಗಿರೋದ್ರಿಂದ ಛಂದಸ್ಸು ಇದೆ, ಯಾವುದಿದು ಷಟ್ಪದಿ ಆಗಿರುತ್ತೆ. ಇದು 3-4 ಮಾತ್ರೆ ಗಣ ಆಗಿರೋದ್ರಿಂದ ಭಾಮಿನಿ ಷಟ್ಪದಿ ಆಗಿರುತ್ತೆ. ಇದನ್ನು ನಾವು ಇಲ್ಲಿ ಅದಕ್ಕೆ ಪ್ರಸ್ತಾರ ಹಾಕಬೇಕು, ಅಂದರೆ ಲಘುಗುರು ಹಾಕಬೇಕು, ಗಣ ವಿಭಾಗ ಮಾಡಬೇಕು, ಕೆಳಗಡೆಗೆ ಯಾವ ಛಂದಸ್ಸು ಅಂತ ಲಕ್ಷಣವನ್ನು ಬರಿಬೇಕಾಗುತ್ತೆ. ಹಾಗೆ ಇನ್ನೊಂದು ಅಲಂಕಾರದ ಮೇಲೆ ಒಂದು ಪ್ರಶ್ನೆ ಇರುತ್ತೆ ಅಂತ ನಾನು ನಮಗೆ ಚರ್ಚೆ ಮಾಡಿದ್ದೆ. ಅಲ್ಲಿ ಕೊಟ್ಟಿದ್ದಾರೆ ಒಂದು ಅಲಂಕಾರದ ಒಂದು ಪ್ರಶ್ನೆ ಇದೆ, ನೋಡ್ಬೋದು ನೀವು. ಒಳಗಿನ ಮಂದಿ ಗುಂಡು ಹೊಡೆದರೋ ಮುಂಗಾರಿ ಸಿಡಿದ ಹಾಂಗ ಅಂತ. ಈ ಅಲಂಕಾರ ತಿಳಿಸಬೇಕು, ಸಮನ್ವಯಗೊಳಿಸಬೇಕು. ಇದು ಬಹಳ ಮುಖ್ಯವಾದಂಥ ಪ್ರಶ್ನೆ. ಇದಕ್ಕೂ 3 ಅಂಕ ಇರುತ್ತೆ. ಹಾಗೆಯೇ ಇನ್ನೊಂದು ಗಾದೆ ಮಾತನ್ನು ವಿಸ್ತರಿಸಿ ಅಂತ 2 ಪ್ರಶ್ನೆ ಕೊಡ್ತಾರೆ, ಅಥವಾ ಅಂತ ಕೊಟ್ಟು ಅದರಲ್ಲಿ 1 ಪ್ರಶ್ನೆಗೆ ನಾವು ಉತ್ತರ ಬರೆದ್ರೆ ಸಾಕು. ತಾಳಿದವನು ಬಾಳಿಯಾನು ಬರಿಬೋದು, ಅಥವಾ ಕುಂಬಾರನೇ ವರ್ಷ ದೊಣ್ಣೆಗೆ ನಿಮಿಷ ಅನ್ನೋ ಗಾದೆ ಮಾತನ್ನು ತಕ್ಕೊಂಡು ನಾವು ಬರಿಬೋದು. ಇದರಲ್ಲಿ ಗಾದೆ ಮಾತಿನ ಅರ್ಥ, ಗಾದೆ ಮಾತಿನ ಮಹತ್ವ, ಗಾದೆ ಮಾತಿಗೆ ಒಂದು ಉದಾಹರಣೆ 3 ಹಂತದಲ್ಲಿ ಬರೆಯಬೇಕು. 3 ಅಂಕ ಇರುತ್ತೆ ಇದಕ್ಕೆ. ಹಾಗೆ ಅದಾದ ನಂತರ 3 ಅಂಕದ ಮತ್ತೊಂದು ಪ್ರಶ್ನಾ ವಿಧಾನ ಅಂದರೆ ಸಂದರ್ಭ ಬರೆಯಿರಿ ಅಂಥೇಳಿ. ಇದು 6 ಪ್ರಶ್ನೆಗಳಿರ್ತವೆ. ನೀವು ನೋಡ್ಬೋದು, 33, 34, 35ನೇ ಪ್ರಶ್ನೆಗಳು ಇವು ಗದ್ಯ ಭಾಗದಿಂದ ಕೇಳಿದ್ದಾರೆ. 36, 37, 38ನೇ ಪ್ರಶ್ನೆಗಳು ಪದ್ಯ ಭಾಗದಿಂದ ಕೇಳಿದ್ದಾರೆ. ಹಾಗೆ ಇನ್ನೊಂದು ಪ್ರಶ್ನೆ ಕಂಠಪಾಠಕ್ಕೆ ಬಹಳ ಸುಲಭವಾಗಿರುವಂಥ ಪ್ರಶ್ನೆ. 39ನೇ ಪ್ರಶ್ನೆ ಪದ್ಯ ಭಾಗದಿಂದ ಒಂದು ಕಂಠಪಾಠಕ್ಕೆ ಕೇಳಿರ್ತಾರೆ. ಇದರಲ್ಲಿ 2ನೇ ಪದ್ಯ ಹಕ್ಕಿ ಹಾರುತ್ತಿದೆ ನೋಡಿದರಾ ಅನ್ನುವಂಥ ಪದ್ಯದಿಂದ ಕೇಳಿದ್ದಾರೆ. ಇದು ನೀಲ ಮೇಘ ಮಂಡಲ ಸಮಬಣ್ಣ ಅನ್ನುವಂಥ ಪದ್ಯ. ಹಾಗೆ ಸಂಕಲ್ಪಗೀತೆ ಪದ್ಯದಿಂದ ಒಂದು ಭಾವಾರ್ಥಕ್ಕೆ ಕೇಳಿದ್ದಾರೆ. ಈ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೆಯಿರಿ ಅಂತ ಕೇಳ್ತಾರೆ. ಮತಗಳೆಲ್ಲವೂ ಪಥಗಳು ಎನ್ನುವ ಇದನ್ನು ಸಹಿತ ನಾನು ಈ ಪದ್ಯವನ್ನು ಹೇಳುವಾಗ ನಾನು ನಿಮಗೆ ಪರಿಚಯ ಮಾಡಿಸಿದ್ದೀನಿ. ಇಲ್ಲಿ ಭಾವಾರ್ಥವನ್ನು ಬರೆಯೋದಕ್ಕೂ ಇಲ್ಲೂ 4 ಅಂಕ ಇರುತ್ತೆ. ಬರೆಯುವಂಥ ಕ್ರಮ ಆಯ್ಕೆ ಅಂತಂದರೆ ಯಾವ ಭಾಗದಿಂದ ತಗೊಂಡಿದ್ದಾರೆ, ಇದರ ಒಟ್ಟಾರೆ ಸಾರಾಂಶ ಏನು, ಮೌಲ್ಯ ಏನು, ಮತ್ತು ಈ ಪದ್ಯ ಭಾಗದ ಅರ್ಥ ಏನು ಅಂತ ಬರೀಬೇಕಾಗುತ್ತೆ ನಾವು. ಹಾಗೆಯೇ ಇನ್ನೊಂದು ಬಹಳ ಮುಖ್ಯವಾದಂಥ ಮತ್ತೊಂದು 4 ಅಂಕದ ಪ್ರಶ್ನೆ ಅಂತಂದರೆ 8-10 ವಾಕ್ಯದಲ್ಲಿ ಉತ್ತರಿಸಿ ಅನ್ನೋದನ್ನು ನೋಡುತ್ತಿದ್ದೀವಿ ನಾವು. ಉದಾಹರಣೆ ಶಬರಿ ಪಾಠದಿಂದ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗೆ ಇನ್ನೊಂದು ಕೌರವೇಂದ್ರನ ಕೊಂದೆ ನೀನು ಅನ್ನುವಂಥ ಪದ್ಯ ಭಾಗದಿಂದ ಕೇಳಿದ್ದಾರೆ. ಇದರಲ್ಲಿ 2 ಪ್ರಶ್ನೆ 1 ಪ್ರಶ್ನೆ ಬರೆದರೆ ಸೊ 2 ಪ್ರಶ್ನೆನೂ ಒಂದೇ ಗದ್ಯ, 2 ಪ್ರಶ್ನೆನೂ ಒಂದೇ ಪದ್ಯದಿಂದ ಕೇಳಿರ್ತಾರೆ. ಹಾಗಾಗಿ ಚೆನ್ನಾಗಿ ಅದನ್ನು ಓದಿದರೆ ನೀವು ಖಂಡಿತವಾಗೂ 1 ಪ್ರಶ್ನೆಗೆ ಚೆನ್ನಾಗಿ ಕಲ್ತರೂ ಸಾಕು, ನಾವು ಉತ್ತರವನ್ನು ಬರೆಯೋಕ್ಕೆ ಸಾಧ್ಯತೆ ಇದೆ. ಹಾಗೆ ಇನ್ನೊಂದು ಅಪಠಿತ ಗದ್ಯ ಅಂತ ಹೇಳಿದೆ ನಾನು. ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇದು ಇರೋದೇ ಇಲ್ಲ ಅಪಠಿತ ಗದ್ಯ. ವಿಜ್ಞಾನದ ಪ್ರಕಾರ ಗ್ರಹಗಳು ಸೂರ್ಯನ ಭಾಗಗಳು, ಭೌತ ವಸ್ತುವಿನ ದೊಡ್ಡ ರಾಶಿಗಳಾಗಿರುವ ಗ್ರಹಗಳು. ನೋಡಿ, ಇದು ಈ ಥರ ಒಂದು ಗದ್ಯ ಭಾಗ ಕೊಟ್ಟಿರ್ತಾರೆ. ಕನಿಷ್ಠ ಒಂದು 8-10 ವಾಕ್ಯಗಳಿರ್ತವೆ. ಹಾಗಾಗಿ ಇದನ್ನು ಗಮನಿಸಿ. ಕೆಳಭಾಗದಲ್ಲಿ 2 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ.
ಆ ಪ್ರಶ್ನೆಗೆ ಸಂಬಂಧಪಟ್ಟಿರುವಂಥ ಅಂಶ ಎಲ್ಲಿದೆ ಅನ್ನೋದನ್ನು ನೋಡಿ ಅದಕ್ಕೆ ಸರಿಯಾಗಿದ್ದನ್ನು ಆಯ್ಕೆ ಮಾಡಿ ಆ ಪ್ರಶ್ನೆ ಸಂಖ್ಯೆಯನ್ನು ಹಾಕಿಬಿಟ್ಟು ಅದಕ್ಕೆ ಉತ್ತರವನ್ನು ನೀವು ಬರೀಬೇಕಾಗುತ್ತೆ. ಇದಕ್ಕೆ 4 ಅಂಕ, 2 ಪ್ರಶ್ನೆಗೆ 2 ಅಂಕದಂಗೆ ಇರುತ್ತೆ ಇದು. ಹಾಗೆಯೇ ಇನ್ನೊಂದು ಇಲ್ಲಿ ಬಹಳ ಮುಖ್ಯವಾಗಿ ಪತ್ರ ಬರವಣಿಗೆ ಅಂತ ನಾನೀಗೇನು ಚರ್ಚೆ ಮಾಡಿದೆ, ಅದರಲ್ಲಿ 2 ಪ್ರಶ್ನೆಗಳಿರ್ತವೆ. ಅಥವಾ ಅಂತ ಕೇಳಿರ್ತಾರೆ, ಒಂದು ಪ್ರಶ್ನೆ ಆಯ್ಕೆ ಮಾಡ್ಕೊಂಡ್ರೆ ಸಾಕು. ನಾನು ಅಲ್ಲಿ ಪ್ರಶ್ನೆಯನ್ನು ನಿಮಗೆ ಪರಿಚಯ ಮಾಡಿಸುವಾಗ ಹೇಳಿದ್ದೆ ನಾನು ಏನು ಅಂತಂದರೆ, ಇದರಲ್ಲಿ ಮುಖ್ಯವಾಗಿ 3 ಅಂಶಗಳನ್ನು ಗುರುತಿಸ್ಕೋಬೇಕು ನೀವು ಅಂತ. ಮೊದಲನೇ ಪ್ರಶ್ನೆಯನ್ನು ನಿಮಗೆ ಇದು ವಿಜಯವಾಣಿ ಪತ್ರಿಕೆಗೆ ಪತ್ರ ಬರೆಯುವುದನ್ನು ಅಲ್ಲಿ ಕೇಳಿದ್ದಾರೆ. ಇದು ಕಚೇರಿ ಪತ್ರ ಬರೆಯುವಂಥ ಕ್ರಮ. ಇಲ್ಲಿ ಇಂದ ಇವರಿಗೆ ಮಾನ್ಯರೇ, ವಿಷಯದ ವಿವರಣೆ, ವಂದನೆಗಳು, ತಮ್ಮ ವಿಶ್ವಾಸಿ, ದಿನಾಂಕ, ಸ್ಥಳ, ಇಷ್ಟು ಬರೀಬೇಕಾಗುತ್ತೆ. ಇದಕ್ಕೆ ಬರೆಯುವಾಗ ಇಲ್ಲಿ ನೋಡಿ, ನಿಮ್ಮ ಅಡ್ರೆಸ್ ಮಾಡೋಂಗಿಲ್ಲ. ಇಲ್ಲೇನು ಬರೀಬೇಕು, ಅವರೇ ಒಂದು ಅಡ್ರೆಸ್ಸನ್ನು ಕೊಟ್ಟಿದ್ದಾರೆ, ಅದನ್ನು ಗುರುತಿಸ್ಕೋಬೇಕು ಬಹಳ ಮುಖ್ಯವಾಗಿ. ಮತ್ತು ಯಾರಿಗೆ ಪತ್ರ ಬರೀಬೇಕು ಅಂತ ಅಡ್ರೆಸ್ಸು ಅವರೇ ಕೊಟ್ಟಿರ್ತಾರೆ, ಅದನ್ನು ಗುರುತಿಸ್ಕೋಬೇಕು. ಯಾವ ವಿಷಯದ ಬಗ್ಗೆ ಬರೀಬೇಕು ಅಂತ ಕೊಟ್ಟಿರ್ತಾರೆ ಅದನ್ನು ಗುರುತಿಸ್ಕೋಬೇಕು. ಇಲ್ಲ ವನ ಮಹೋತ್ಸವ ಕಾರ್ಯಕ್ರಮದ ವರದಿಯನ್ನು ಪ್ರಕಟಿಸುವಂತೆ ಕೋರಿ, ನೀವು ಅಲ್ಲಿ ವನ ಮಹೋತ್ಸವ ಯಾವ ಮಾಡಿದ್ರಿ, ಯಾರ್ಯಾರು ಮುಖ್ಯ ಅತಿಥಿಗಳು ಬಂದಿದ್ದರು, ಏನು ವಿಷಯ ಅಲ್ಲಿ ಚರ್ಚೆ ಆಯಿತು, ಎಷ್ಟು ಗಿಡಗಳನ್ನು ನೆಟ್ಟರು, ಏನು ಅದರ ಪರಿಣಾಮ, ಉಪಯೋಗ ಏನು ಅನ್ನೋದನ್ನು ಹೇಳಬೇಕಾಗುತ್ತೆ ನೀವು. ಹೀಗೆ ಒಂದು ಪೇಜ್ನಲ್ಲಿ ಫುಲ್ ಅದನ್ನು ಚೆನ್ನಾಗಿ ಆ ಪತ್ರವನ್ನು ಬರೆಯುವಂಥ ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಹಾಗೆ ಮತ್ತೊಂದು ರೀತಿಯ ಪ್ರಶ್ನೆ ಇರುತ್ತೆ, ಏನು ಪ್ರಬಂಧ ರೀತಿ. ಇದರಲ್ಲೂ ಸಹಿತ 2 ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ಹೇಳಿದೆ ನಾನು. ಇದರಲ್ಲಿ ಒಂದು ವಿಷಯವನ್ನು ತಗೊಂಡು ನಾವು ಪ್ರಬಂಧವನ್ನು ಬರಿಬೇಕಾಗತ್ತೆ. ಕನಿಷ್ಠ 15 ವಾಕ್ಯಗಳಿಗೆ ಕೊರತೆ ಇಲ್ಲದಂತೆ. ಇದು ಒಂದು ಪ್ರಶ್ನೆ ಪತ್ರಿಕೆಯ ಪರಿಚಯ. ಇಷ್ಟೆಲ್ಲ ನಿಮಗೆ ಒಂದು ಒಳ್ಳೆಯ ಒಂದು ಅಂಶ ನಿಮಗೆ ಖಂಡಿತವಾಗೂ ಉಪಯೋಗ ಆಯಿತು ಅಂತ ಅನ್ಕೊತೀನಿ ನಾನು. ಮುಂದಿನ ವಿಡಿಯೋದಲ್ಲಿ ನಾನು ಖಂಡಿತವಾಗೂ ಆಂತರಿಕ ಮೌಲ್ಯಮಾಪನದ ಬಗ್ಗೆ ಒಂದಿಷ್ಟು ವಿವರವನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಇದ್ದೀನಿ. ಹಾಗೆಯೇ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂಥ ಪಠ್ಯಕ್ಕೆ ಹೊರತಾಗಿರುವಂಥ ವಿಷಯವನ್ನು ಸಹಿತ ಕುರಿತು ಒಂದಿಷ್ಟು ವಿಷಯಗಳನ್ನು ನಾನು ನಿಮ್ಮ ಹತ್ರ ಹಂಚ್ಕೊತೀನಿ ಪ್ರತ್ಯೇಕವಾಗಿರುವಂಥ ವಿಡಿಯೋಗಳಲ್ಲಿ. ಅದ್ರ ಜೊತೆಯಲ್ಲಿ ನಾನು ಪಠ್ಯಕ್ಕೆ ಸಂಬಂಧಪಟ್ಟಿರುವಂಥ ಗದ್ಯ, ಪದ್ಯ, ಪಠ್ಯಪುಸ್ತಕ ಅಧ್ಯಯನದ ಎಲ್ಲ ಅಂಶಗಳನ್ನು ಸಹಿತ ನಿಮ್ಮ ಹತ್ರ ಚರ್ಚೆ ಮಾಡ್ತಾ ಈ ಇಡೀ ನಮ್ಮ ಏನು ಸಿರಿಗನ್ನಡ 10ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಏನಿದೆ ಅದನ್ನು ಚೆನ್ನಾಗಿ ಮನನ ಮಾಡ್ಕೊಳ್ಳೋಣ, ಎಲ್ಲರೂ ಅದನ್ನು ಗರಿಷ್ಠವಾಗಿ ಅರ್ಥ ಮಾಡ್ಕೊಳ್ಳೋಣ ಮತ್ತು ಉತ್ತಮವಾದಂಥ ಅಂಕವನ್ನು ತಗೊಳ್ಳೋ ಮೂಲಕ ಪರೀಕ್ಷೆಯಲ್ಲಿ ಉತ್ತಮವಾದಂಥ ಅಂಕಗಳನ್ನು ಮತ್ತು ಫಲಿತಾಂಶವನ್ನು ಪಡೆಯೋಣ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಸದಾ ನಮ್ಮ ಜೊತೆಗಿರಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಉತ್ತಮವಾದಂಥ ಕೋರಿಕೆ ಬೇಡಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹೇಳ್ತಾ ಉತ್ತಮವಾದ ಸಲಹೆಗಳಿಗಾಗಿ ನಾವು ಸದಾ ನಿಮ್ಮನ್ನು ಸ್ವಾಗತಿಸ್ತಾ ಅದನ್ನು ಸದಾ ಸ್ವೀಕರಿಸ್ತಾ ನಾವು ಮುಂದೆ ಸಾಗೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋಕ್ಕಾಗಿ ಕಾಯ್ತಾಯಿರಿ. ಅಲ್ಲಿಯವರೆಗೂ ನಮಸ್ಕಾರಗಳು.